ಒಂದು ನಿಮಿಷ. ಸೊ ಇದು 5ನೇ ಶ್ಲೋಕದ ಅರ್ಥ. ಇವಾಗ 6. ಕರತಾಲವಲಂ ಕಲಕಂಠವರಂ ಮೃದುವಾದ್ಯ ಸುವೀನಿಕಿಯ ಮಧುರಂ ನಿಜ ಭಕ್ತಿ ಗುಣಾವೃತ ನಾಟ್ಯಕರಂ ಪ್ರಣಮಾಮಿ ಸಚೀಸುತ ಗೌರವರಂ ಪ್ರಣಮಾಮಿ ಸಚೀಸುತ ಗೌರವರಂ. ಟ್ರೈ ಮಾಡ್ತೀರಾ? ಓದ್ಲ ಮಾತಾಜಿ? ಓದಲ್ಲ, ಆಡೋದು. ಹಾಡೋದು. ಕರತಾಲವಲಂ ಕಲಕಂಠವರಂ ಮೃದುವಾದ ಸುವೀನಕಾಯ ಮಧುರಂ ನಿಜ ಭಕ್ತಿ ಗುಣಾವೃತ ನಾಟ್ಯಕರಂ ಪ್ರಣಮಾಮಿ ಸಚೀಸುತ ಗೌರವರಂ ಪ್ರಣಮಾಮಿ ಸಚೀಸುತ ಗೌರವರಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಇವಾಗ 6ನೇದು ಅರ್ಥ. ಇಲ್ಲಿ ಓದ್ತೀರಾ ಯಾರಾದ್ರ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅವನ ಕಂಠವು ಮಧುರವಾದ ಮಧುರ ಶಬ್ದಗಳನ್ನು ಹೊರಸೂಸುವಂತೆ ಮತ್ತು ರೋಮಾಂಚಕ ಸ್ವರಗಳನ್ನು ಮೃದುವಾಗಿ ನುಡಿಯುವಂತೆ ಅವನು ಕರತಳಗಳನ್ನು ನುಡಿಸುತ್ತಾನೆ. ಹೀಗೆ ಅವನ ತನ್ನ ಸ್ವಂತ ಭಕ್ತಿ ಸೇವೆಯ ಅಂಶಗಳೊಂದಿಗೆ ತುಂಬಿದ ನಾಟಕೀಯ ನೃತ್ಯವನ್ನು ಪ್ರದರ್ಶಿಸಲು ಭಕ್ತರನ್ನು ಪ್ರೇರೇಪಿಸುತ್ತಾನೆ. ಸಚಿ ತಾಯಿಯ ಸುಂದರ ಪುತ್ರ ಗೌರವನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ. ಓಕೆ, ಸೊ ಇಲ್ಲಿ ಮುಗಿಸೋಣ. ಸೊ ಇವಾಗ ಭಾಗವತಂ ಇವತ್ತಿನ ಶ್ಲೋಕ ನಿಮಿಷ ಶೇರ್ ಮಾಡ್ತೀನಿ. ಕಾಣಿಸ್ತಾ ಇದೆ ಎಲ್ಲಾರ್ಗೂ? ಮಾತಾಜಿ ಕಾಣಿಸ್ತಾ ಇದೀರಿ? ಮಾತಾಜಿ. ಸ್ಟಾರ್ಟ್ ಮಾಡೋಣ. 6 points. ಪ್ರೇಮತಿ ಭಾರ ನಿರ್ಭಿನ್ನ ಪುಲಕಂಗೋತಿ ನಿವೃತ್ತಃ ಆನಂದ ಸಪ್ಲವೇಲೀನೋ ನಾಪಶ್ಯಂ ಉಭಯಂ ಮುನೆ. ಪ್ರೇಮತಿ ಭಾರ ನಿರ್ಭಿನ್ನ ಪುಲಕಂಗೋತಿ ನಿವೃತ್ತಃ ಆನಂದ ಸಂಪ್ಲವೇಲೀನೋ ನಾಪಶ್ಯಂ ಉಭಯಂ ಮುನೆ. ಪ್ರೇಮತಿ ಭಾರ ನಿರ್ಭಿನ್ನ ಪುಲಕಂಗೋತಿ ನಿವೃತ್ತಃ ಆನಂದ ಸಪ್ಲವೇಲೀನೋ ನಾಪಸಮುಭಯಂ ಮನೆ. ಓಕೆ, ಯಾರು ಹೇಳ್ತೀರಾ? 3 ಜನ. ಇದು ಶ್ಲೋಕನ. ಹರೇ ಕೃಷ್ಣ. ಓದ್ಲ ಮಾತಾಜಿ? ಹೇಳು. ಪ್ರೇಮ ಅತಿ ಭಕ್ತ ನಿಭಿನ್ನ ಪುಲಕ ಅಂಗೈ ಅತಿ ನಿವೃತ್ತ ಆನಂದ ಸಂಪ್ಲವೇ ಅಲಿನನ ಅಪಯಶಂ ಉಭಯಂ ಮುನೆ. ಹರೇ ಕೃಷ್ಣ. ಒಂದ್ ಸ್ವಲ್ಪ ಕರೆಕ್ಷನ್ಸ್ ಇದೆ. ಪ್ರೇಮತಿ ಭಾರ ನಿರ್ಭಿನ್ನ ಪುಲಕಂಗೋ ತಿನಿವೃತ್ತ ಬರುತ್ತೆ ಇಲ್ಲಿ. ಆಮೇಲೆ ಆನಂದ ಸಂಪ್ಲವೇ ಲೀನು. ಇನ್ಯಾರಾದ್ರ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಓದ್ಲಿ? ಹೇಳಿ. ಪ್ರೇಮತಿಭರ ನಿರ್ಭಿನ್ನ ಪುಲಕಂಗೋ ತಿನಿವೃತಃ
ಆನಂದ ಸಂಪ್ಲಾವೇ ಲೀನೋ ನಾಪಸ್ಯಂ ಉಭಯಂ ಮುನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ಹೇಳ್ತೀನಿ ಮಾತಾಜಿ. ಹೇಳಿ ಮಾತಾಜಿ. ಪ್ರೇಮತಿ ಭಾರ ನಿರ್ಭಿನ್ನ ಪುಲಕಾಂಗೋತಿ ನಿವೃತಃ ಆನಂದ ಸಂಪ್ಲವೇ ಲೀನೋ ನಾಪಶ್ಯಮುಭಯಂ ಮುನೆ. ಓಕೆ, ಅನುವಾದ ಭಾವಾರ್ಥ ಓದಿ ಯಾರಾದ್ರೂ. ಹರೇ ಕೃಷ್ಣ ಮಾತಾಜಿ ಓದ್ಲಿರಿ. ಓದಿ ಮಾತಾಜಿ. ಹರೇ ಕೃಷ್ಣ. ಅನುವಾದ. ಜೈ ಶ್ರೀಲ ಪ್ರಭುಪಾದ್. ಓ ವ್ಯಾಸಮುನಿ, ಆ ಸಮುದ್ರದಲ್ಲಿ ಹರ್ಷಭಾವಕ್ಕೆ ಅತ್ಯಂತ ಅಧೀನನಾಗಿ ನನ್ನ ದೇಹದ ಪ್ರತಿಯೊಂದು ಭಾಗದಲ್ಲಿ ಪ್ರತ್ಯೇಕವಾಗಿ ಚೈತನ್ಯ ಸಂಚಾರವಾಯಿತು. ಭಾವೋದ್ವೇಗದ ಸಾಗರದಲ್ಲಿ ಲೀನನಾಗಿ ನಾನು ನನ್ನನ್ನು ಭಗವಂತನನ್ನು ಇಬ್ಬರನ್ನು ಕಾಣದಾದೆವು. ಭಾವಾರ್ಥ. ಆಧ್ಯಾತ್ಮಿಕ ಆನಂದಾನುಭವ ಮತ್ತು ಗಾಢವಾದ ಭಾವೋದ್ವೇಗಗಳಿಗೆ ಐಹಿಕದ ಹೋಲಿಕೆ ಸಿಗಲಾರದು. ಆದ್ದರಿಂದ ಅಂತಹ ಭಾವನೆಗಳಿಗೆ ಅಭಿವ್ಯಕ್ತಿ ಕೊಡುವುದು ತುಂಬಾ ಕಷ್ಟಕರವಾದದ್ದು. ನಾರದ ಮುನಿಗಳ ಮಾತುಗಳಲ್ಲಿ ನಾವು ಅಂತಹ ಭಾವೋದ್ವೇಗದ ಹೊಳಹನ್ನು ಮಾತ್ರ ಪಡೆಯಬಹುದು. ದೇಹದ ಅಥವಾ ಇಂದ್ರಿಯಗಳ ಪ್ರತಿಯೊಂದು ಭಾಗವು ಅದರದೇ ಆದ ನಿರ್ದಿಷ್ಟ ಕಾರ್ಯವನ್ನು ಹೊಂದಿದೆ. ಭಗವಂತನನ್ನು ಕಂಡ ಬಳಿಕ ಆ ಎಲ್ಲ ಇಂದ್ರಿಯಗಳು ಭಗವಂತನಿಗೆ ಸೇವೆ ಸಲ್ಲಿಸುವುದರಲ್ಲಿ ಸಂಪೂರ್ಣವಾಗಿ ಜಾಗೃತವಾಗುತ್ತವೆ. ಏಕೆಂದರೆ ಮುಕ್ತ ಸ್ಥಿತಿಯಲ್ಲಿ ಇಂದ್ರಿಯಗಳು ಭಗವಂತನ ಸೇವೆ ಮಾಡುವುದರಲ್ಲಿ ಸಂಪೂರ್ಣವಾಗಿ ದಕ್ಷವಾಗುತ್ತವೆ. ಅಂತೆಯೇ ಆ ದಿವ್ಯ ಭಾವೋದ್ವೇಗದಲ್ಲಿ ಹೇಗಾಗುತ್ತದೆ ಎಂದರೆ ಇಂದ್ರಿಯಗಳು ಭಗವಂತನಿಗೆ ಸೇವೆ ಸಲ್ಲಿಸಲು ಪ್ರತ್ಯೇಕವಾಗಿ ಚೈತನ್ಯ ಭರಿತವಾಗುತ್ತವೆ. ಹೀಗಾಗಿ ನಾರದ ಮುನಿಗಳು ತಮ್ಮನ್ನು ಭಗವಂತನನ್ನು ಏಕಕಾಲಕ್ಕೆ ಕಾಣುವುದರಲ್ಲಿ ತಮ್ಮನ್ನೇ ಕಳೆದುಕೊಂಡರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಇವತ್ತು ಭಾಗವತಂ ಶುರು ಮಾಡೋ ಮುಂಚೆ ಭಾಗವತಮಿನ ವಿಶೇಷವಾದ ಪ್ರಾರ್ಥನೆಗಳು. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯ ಭಾಗವತ ಸೇವಯ ಭಗವತೀರುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠುಕಿ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವಂ ಸರಸ್ವತಿಂ ವ್ಯಾಸಂ ತತೋ ಜಯೇಯುಧೀರಯೇತ್. ಸೊ ಹರೇ ಕೃಷ್ಣ. ಸೊ ಇಲ್ಲಿ ನಾರದ ಮುನಿ ವ್ಯಾಸದೇವ್ಗೆ ಹೇಳ್ತಾ ಇದ್ದಾರೆ ಅವರ ಜೀವನ ಚರಿತ್ರ. ಗುರುಗಳು ತಮ್ಮ ಶಿಷ್ಯರಿಗೆ ಇದು ಅವರ ಜೀವನದ ಲೀಲಾಮೃತ ಹೇಳ್ತಾ ಇದ್ದಾರೆ. ಸೊ ಇದು ಎಲ್ಲಾ ಗುರುಗಳು ಹೇಳಲ್ಲ ಅವರ ಲೀಲೆನ, ಬಟ್ ವಿಶೇಷವಾಗಿ ವ್ಯಾಸದೇವ್ಗೆ ಕೃಪೆಯನ್ನು ಕೊಡಕ್ಕೆ, ತನ್ನ ಶಿಷ್ಯನಿಗೆ ಒಂದು ಕೃಪೆಯನ್ನು ಕೊಡಕ್ಕೆ ಇದನ್ನ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾರದ ಮುನಿ ಒಂದು ಚಿಕ್ಕ ಬಾಲಕ ಆಗಿದ್ದ. ಸೊ ನಿಮ್ಗೆ ಗೊತ್ತು, ಅವರ ತಾಯಿ ಸತ್ತೋದ್ರು, ಹೇಗೆ ತೀರೋದ್ರು ನಿಮ್ಗೆ ಗೊತ್ತು. ಸೊ ಯಾರು ಇರಲಿಲ್ಲ, ಯಾವ ದಿಕ್ಕೂ ಇರಲಿಲ್ಲ, ಯಾವ ಬಂಧು ಬಳಗ ಇರಲಿಲ್ಲ. ಆದರೆ ಇದು ಭಗವಂತನ ವಿಶೇಷವಾದ ಕೃಪೆ ಅಂತ ಹೇಳ್ತಾರೆ. ಹೇಗೆ ಆ ಕೃಪೆ ಅಂದರೆ, ನಾರದ ಮುನಿ ಉತ್ತಮ ಭಕ್ತ. ಸೊ ಭಗವಂತನ ಆಶ್ರಯ ತಗೊಳಕ್ಕೆ, ಭಗವಂತನ ಹತ್ರ ವಾಪಸ್ ಬರಕ್ಕೆ ಈ ವಿಶೇಷವಾದ ಸಂಗತಿ ಭಗವಂತನೇ ಇದು ಮಾಡಿದ್ದು. ಸೊ ಭಗವಂತನ ಈ ಸಂದರ್ಭದಲ್ಲಿ ಹೇಳಬೇಕು ಅಂದರೆ, ನಾರದ ಮುನಿ ಅಲ್ಲಿ ಇಲ್ಲಿ ನೀವು ನೋಡ್ತೀರಾ, ಇದು ಭಾಗವತಂ ಓದ್ತಾ ಇದ್ರೆ ಅದಾಗಿದ್ದ ತಕ್ಷಣ ಎಲ್ಲೆಲ್ಲೋ ನಡ್ಕೊಂಡು ಹೋಗ್ತಾರೆ ಆ ಚಿಕ್ಕ ಬಾಲಕ. ಸೊ ಅರಣ್ಯಕ್ಕೆ, ಎಷ್ಟೊಂದು ಕಡೆ ಜಲ ಎಲ್ಲಾನು ಆ ಕಡೆ, ಆಮೇಲೆ ತೀರ್ಥ ಸ್ಥಳಕ್ಕೆ ಬರ್ತಾರೆ. ಸೊ ಅಲ್ಲಿ ಧ್ಯಾನವನ್ನು ಮಾಡ್ತಾ ಇರೋವಾಗ ಆ ಚಿಕ್ಕ ಹುಡುಗ ಇನ್ಯಾವುದು ದಿಕ್ಪಾಲಿರಲ್ಲ, ಎಲ್ಲ ಹೋಗ್ಬಿಟ್ಟಿರ್ತಾರೆ. ಸೊ ಧ್ಯಾನ ಮಾಡೋವಾಗ ಅವಾಗ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಭಗವಂತನ ಒಂದು ರೂಪ ಕಾಣಿಸುತ್ತೆ. ಯಾರಿಗೆ? ನಾರದ ಮುನಿಗೆ ಭಗವಂತನ. ಸೊ ಭಗವಂತ ಕಾಣಿಸ್ತಾರೆ, ದರ್ಶನ ಕೊಡ್ತಾರೆ ತನ್ನ ಪ್ರಿಯವಾದ ಭಕ್ತನಿಗೆ. ಸೊ ಅವಾಗ ಅವ್ರಿಗೆ ಏನಾಗತ್ತೆ ಅಂದ್ರೆ, ಈ ಶ್ಲೋಕದಲ್ಲಿ ಬರ್ದಿದೆ, ಅವ್ರಿಗೆ ತುಂಬಾ ಸಂತೋಷ. ಒಂದು ಕ್ಷಣ ನಾವು ಶ್ಯಾಮ ಸುಂದರ ಕೃಷ್ಣ ಇಲ್ಲದ್ರೆ ವಿಷ್ಣು ರೂಪನ ನೋಡಿದ್ರೆ ನಮ್ಗೆ ಹೇಗೆ ಸಂತೋಷ ಆಗತ್ತೆ, ಅಷ್ಟೇ ಭಗವಂತನೇ ತನ್ನ ಮುಂದೆ ನಿಂತ್ಕೊಂಡಿದ್ದಾರೆ.
ತನ್ನ ಭಕ್ತನಿಗೆ ದರ್ಶನ ಕೊಡ್ತಾ ಇದ್ದಾರೆ, ಅಷ್ಟು ಸಂತೋಷ ಆಗತ್ತೆ. ಸೊ ಆ ಸಂತೋಷದಿಂದ, ಭಕ್ತಿ ಭಾವನೆದಿಂದ ಅವ್ರು ಹರೇ ಕೃಷ್ಣ ಏನು ಮುಳುಗೋಗ್ತಾರೆ ಆ ಆ ಸಂತೋಷದಲ್ಲಿ. ಆ ಭಕ್ತಿ ಭಾವನೆ ಹೇಗಿರುತ್ತೆ ಅಂದ್ರೆ, ನಾರದ ಮುನಿ ಇಲ್ಲಿ ಹೇಳ್ತಾರೆ, ಶ್ರೀಲ ಪ್ರಭುಪಾದು ಭಾವಾರ್ಥ ಅಲ್ಲಿ ಬರೆದಿದ್ದಾರೆ, ಪ್ರತಿಯೊಂದು ಅಂಗ, ಶರೀರದ ಪ್ರತಿಯೊಂದು ಅಂಗ ಮತ್ತೆ ಪ್ರತಿಯೊಂದು ಇಂದ್ರಿಯಗಳು ಕೂಡ ತುಂಬಾನೇ ಲೈಕ್ ಭಗವಂತನ ಸೇವೆಯಲ್ಲಿ ಮುಳುಗೋಗಿರುತ್ತೆ, ಒಂಥರ ಮುಕ್ತರಾಗಿರ್ತಾರೆ. ಇಲ್ಲಿದ್ರೇನು ಕೂಡ, ಈ ಭೌತಿಕ ಪ್ರಪಂಚದಲ್ಲಿ ಇದ್ರೇನು ಕೂಡ ಅವರು ಮುಕ್ತರಾಗಿರ್ತಾರೆ. ಸೊ ನಾವು ಈ ಶ್ಲೋಕನ ಓದ್ಮೇಲೆ ನಮ್ಮ ಜೀವನದಲ್ಲಿ ನಾವು ಭಕ್ತಿ ಸೇವೆ ಮಾಡ್ತಾ ಇದ್ದೀರಿ, ಜಪ ಮಾಡ್ತಾ ಇದ್ದೀರಿ, ಈ ತರ ಭಾಗವತಂ ಕೇಳಿಸ್ಕೊಂತಾ ಇದ್ದೀರಿ, ದಿನನಿತ್ಯ ಕೇಳಿಸ್ಕೊಂತಾ ಇದ್ದೀರಿ, ಸೊ ಎಲ್ಲಾನು ಮಾಡ್ತಾ ಇದ್ದೀರಿ. ಬಟ್ ನಮ್ಗೂನು ಒಂಥರ ಜೀವನದ ಗುರಿ, ನಾವು ಜಪ ಮಾಡೋದೇನೋ ಏನಕ್ಕೆ, ಭಗವಂತನ ಪ್ರೀತಿ ಪಡೆಯಕ್ಕೆ. ಸೊ ಅದು ಅಂತಿಮ ಇದು ಇಚ್ಛೆ ನಮ್ಗೆ. ಸೊ ಹೀಗೆ ನೀವು ಅನ್ಕೊಳ್ಳಿ, ನಿಮ್ಗೆ ಕೃಷ್ಣ ಬೇಕು ಅಂತ, ಕೃಷ್ಣ ದರ್ಶನ ಕೊಡ್ತಾ ಇದ್ದಾರೆ, ಕೃಷ್ಣ ಬಂದ್ಬಿಟ್ಟಿದ್ದಾರೆ, ನೀವು ಜಪ ಮಾಡ್ತಾ ಇದ್ರಿ, ಧ್ಯಾನ ಇದು ಭಾಗವತ ಓದ್ತಾ ಇದ್ದಾರೆ, ನಿಮ್ ಮನೆ ಹತ್ರ ಕೃಷ್ಣ ಬಂದಿದ್ದಾರೆ, ನಿಮ್ಗೆ ಹೇಗ್ ಅನ್ಸುತ್ತೆ? ತುಂಬಾ ಸಂತೋಷ ಆಗ್ತೈತ್ರಿ ಮಾತಾಜಿ. ಸೊ ಹಾಗೇನೆ ನಾರದ ಮುನಿಗೂ ಕೂಡ ತುಂಬಾನೇ ಸಂತೋಷ ಆಯ್ತು. ಸಂತೋಷ ಒಂದೇ ಅಲ್ಲ, ಅದು ಮಾನಸಿಕವಾಗಿ ಸಂತೋಷ, ಅದರಿಂದ ಜಾಸ್ತಿ ಭಕ್ತಿ ಉಕ್ಕಿ ಹರಿತು. ತನ್ನ ಪ್ರಿಯವಾದ ಭಗವಂತ ತನ್ನ ಮುಂದೆ ಬಂದಿದ್ದಾರೆ ಅಂತ. ಸೊ ಎಲ್ಲಾರ್ಗೂ ಈ ದರ್ಶನ ಸಿಕ್ಕಲ್ಲ, ಇದು ಸುಲಭ ಅಲ್ಲ. ಯಾರೋ ಇದು ಭಗವಂತ ಯಾರ ಮೇಲೆ ಅತಿಯಾದ ಕೃಪೆ ತೋರಿಸ್ತಾರೋ ಅವ್ರಿಗೆ ಮಾತ್ರ ಈ ದರ್ಶನ ಸಿಕ್ಕೋದು ಅಂತ ಇಲ್ಲಿ ಗೊತ್ತಾಗುತ್ತೆ. ಆಮೇಲೆ ನಾರದ ಮುನಿ ಹೇಗೆ ಈ ಎಲ್ಲಾ ಭಾವನೆಯಲ್ಲಿ ಮುಳುಗೋಗ್ತಾರೆ ಅಂದ್ರೆ, ಅವ್ರಿಗೆ ಹೇಳಕ್ಕಾಗಲ್ಲ, ಅಷ್ಟು ಸಂತೋಷ. ನಿಮ್ಮ ಇಷ್ಟವಾದ ವ್ಯಕ್ತಿ ನಿಮ್ಮ ಮನೆಗೆ ಬಂದ್ರೆ, ಎಷ್ಟೊಂದು ಜನ್ಮದಿಂದ ನೀವು, ಎಷ್ಟೊಂದು ವರ್ಷದಿಂದ ನೀವು ಅವ್ರನ್ನ ಪ್ರೀತಿಸ್ತಾ ಇದ್ದೀರಿ, ಅವ್ರು ನಿಮ್ಮ ಹತ್ರ ಬಂದ್ರೆ ನಿಮ್ಗೆ ಹೇಗ್ ಅನ್ಸುತ್ತೆ? ಮಾತಾಡಕ್ಕೂ ಇದು ಶಬ್ದಗಳು ಬರಲ್ಲ, ಹೇಳಕ್ಕೂ ಶಬ್ದಗಳು ಬರಲ್ಲ. ಸೊ ಆ ತರ ಇಕ್ಕೆ ನಾರದ ಮುನಿಗೆ ಆಗೋಗುತ್ತೆ. ಚಿಕ್ಕ ಬಾಲಕ, ಅವನಿಗೇನು ಗೊತ್ತಿಲ್ಲ, ಅವನಿಗೆ ಗೊತ್ತೂ ಇರ್ಲಿಲ್ಲ ಇದು ಭಗವಂತ ಇದು ಈ ತರ ಧ್ಯಾನ ಮಾಡಿದ್ರೆ ಭಗವಂತನ ದರ್ಶನ ಪಡಿತಾರೆ ಅಂತ. ಬಟ್ ಆ ದರ್ಶನನು ಕೂಡ ಒಂದು ಕ್ಷಣ ಮಾತ್ರ ಕೊಡ್ತಾರೆ ಭಗವಂತ. ಇನ್ನು ಮುಂದೆ ನಮಗೆ ಇದು ತಿಳಿಯುತ್ತೆ. ಇಲ್ಲಿಂದ ಇನ್ನೊಂದು ಅರ್ಥ ಮಾಡ್ಕೊಬೋದು, ಎಷ್ಟೊಂದ್ ಜನ ಜ್ಞಾನೀಸು ಮತ್ತೆ ಇದು ಧ್ಯಾನ ಮಾಡ್ತಾರಲ್ಲ, ಒಬ್ಬೊಬ್ರು ಅನ್ಕೊಂತಾರೆ ಭಗವಂತನ ರೂಪ ಇದು ನಿರಾಕಾರ ಅಂತ ಅನ್ಕೊಂತಾರೆ. ಬಟ್ ಇಲ್ಲಿ ಪ್ರಭುಪಾದ್ ಬರಿತಾ ಇದ್ದಾರೆ, ಭಗವಂತನ ರೂಪ ಒಂದು ಆಕಾರ, ನಮ್ಗೆಲ್ಲಾರ್ಗೂ ಒಂದು ಆಕಾರ ಇದೆ. ಒಂದು ಹೂವಕ್ಕೂ ಒಂದು ಆಕಾರ ಇದೆ, ಮತ್ತೆ ಎಲ್ಲಿ ಪ್ರಪಂಚದಲ್ಲಿ ನಾವು ನೋಡೋ ವಸ್ತುಗಳಿಗೂ ಒಂದೊಂದು ಇದು ಆಕಾರ ಇದೆ. ಸೊ ಆವಾಗ ಇದನ್ನ ಸೃಷ್ಟಿ ಮಾಡಿರೋ ಭಗವಂತನಿಗೆ ಆಕಾರ ಇರಲ್ವಾ? ಇದ್ದೇ ಇರುತ್ತೆ. ಸೊ ಹಾಗೆ ಭಗವಂತನು ಕೂಡ ಒಂದು ವ್ಯಕ್ತಿ, ಸೊ ಅವರ ಶರೀರ ಆಧ್ಯಾತ್ಮಿಕ. ಸೊ ಹಾಗೇನೆ ಇಲ್ಲಿ ನಮಗೆ ಗೊತ್ತಾಗುತ್ತೆ, ನಾವು ಸಾಕ್ಷಾತ್ಕಾರದ ಗುರಿ ಭಗವಂತನ ದರ್ಶನ. ಬಟ್ ಭಗವಂತನ ದರ್ಶನ ಹೇಗೆ ಪಡಿಬೇಕು ಅಂದ್ರೆ, ಅದು ಅವರ ಇಚ್ಛೆ. ಯಾರಿಗೆ ಪರಿಪೂರ್ಣತೆ ಪಡಿತಾರೋ ಭಕ್ತಿಯಲ್ಲಿ, ಅವ್ರಿಗೆ ಖಂಡಿತ ಭಗವಂತನ ದರ್ಶನ ಆಗುತ್ತೆ. ಸೊ ಈ ಭಗವಂತನ ದರ್ಶನ ಯಾರ ಹತ್ರ ಹೋಗಿ ಅವರ ದರ್ಶನ, ಮತ್ತೆ ನಮ್ಮ ಈ ಇಂದ್ರಿಯಗಳಿಂದ ಭಗವಂತನನ್ನ ನಾವು ನೋಡಕ್ಕಾಗಲ್ಲ. ಬಿಕಾಸ್ ಈ ಇಂದ್ರಿಯಗಳು ಶುದ್ಧವಾಗಿಲ್ಲ, ಭೌತಿಕ ದಲ್ಲಿ ಒಂಥರ ಮುಳುಗೋಗಿದೆ, ಭೌತಿಕ ಪ್ರಜ್ಞೆಯಲ್ಲಿ ಮುಳುಗೋಗಿದೆ. ಸೊ ಈ ಇಂದ್ರಿಯಗಳನ್ನ ನಾವು ಭಕ್ತಿ ಸೇವೆಯಲ್ಲಿ ತೊಡಗಿಸಿರೋದ್ರಿಂದ ಅದು ಶುದ್ಧವಾಗುತ್ತೆ. ಸೊ ಈ ಕಣ್ಣುಗಳಿಂದ ನಾವು ಭಗವಂತನ ದರ್ಶನ ಮಾಡಕ್ಕಾಗಲ್ಲ. ಸೊ ಯಾವಾಗ ಶುದ್ಧವಾಗುತ್ತೋ, ಭಕ್ತಿ ಮಾಡಿ 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 ಇದು ಶುದ್ಧವಾಗುತ್ತೋ, ಸೊ ಅವಾಗ ನಾವು ಭಗವಂತನ ದರ್ಶನ ಮಾಡ್ಬೋದು. ಸೊ ಹೇಗೆ
ಈ ಚಿಕ್ಕ ಬಾಲಕ ತೋರಿಸ್ತಾ ಇದ್ದಾರೆ ಹೇಗೆ ನಾವು ಪರಿಪೂರ್ಣತೆಯಾಗಿ ಒಂದೇ ಗುರಿ ಇಟ್ಕೊಂಡು ದೃಢವಾಗಿ ಭಗವಂತನ ಸೇವೆ ಮಾಡಿದ್ರೆ ನಮಗೂ ಎಲ್ಲಾರ್ಗು ಈ ಜೀವನದಲ್ಲೇ ನಮಗೆ ಭಗವಂತನ ದರ್ಶನ ಸಿಕ್ಕೋದು. ಅಷ್ಟು ಭಗವಂತಗೆ ತೃಪ್ತಿ ಪಡಿಸಿದ್ರೆ ಭಗವಂತನ ದರ್ಶನ ನಮ್ಗೆಲ್ಲಾರ್ಗೂ ಆಗತ್ತೆ ಅಂತ ಇಲ್ಲಿ ತೋರಿಸ್ತಾರೆ. ಸೊ ಭಕ್ತಿ ಭಾವನೆಗಳು ಎಷ್ಟೊಂದು ಲಕ್ಷಣ ಇದೆ, ಭಾವನೆಗಳು, ಭಕ್ತಿಯ ಭಾವನೆಗಳು. ಸೊ ಒಂದೊಂದು ಇದೆ. ನಾವು ಭಕ್ತಿ ರಸಾಮೃತ ಸಿಂಧು ಅಂತ ಒಂದು ಪುಸ್ತಕ ಇದೆ. ಸೊ ಅದು ಓದಿದಾಗ ನಮ್ಗೆ ಗೊತ್ತಾಗುತ್ತೆ ಭಕ್ತಿಯ ಎಷ್ಟು ಚಿಹ್ನೆಗಳು ಇದೆ ಅಂತ. ಸೊ ಅದರಲ್ಲಿ ಒಂದು ಚಿಹ್ನೆ ಬಂದು ಕಣ್ಣಿನಿಂದ ನೀರು ಇದು ನಮ್ಗೆ ಅಷ್ಟೊಂದು ಭಕ್ತಿ ಭಾವ ಆದ್ರೆ, ಲೈಕ್ ಭಗವಂತನ ದರ್ಶನ ಆದ್ರೆ, ಪ್ರೇಮ ಇದ್ರಲ್ಲಿದ್ರೆ ನಮ್ಮ ಕಣ್ಣಿಂದ ನೀರು ಆಶ್ರಿತವಾಗಿರುತ್ತೆ, ಯಾವಾಗೂ ಹೋಗ್ತಾ ಇರುತ್ತೆ. ಮತ್ತೆ ಇದು ಶರೀರದ ಮೇಲೆ ಕೂದಲೆಲ್ಲ ನಿಂತ್ಕೊಳುತ್ತೆ. ಸೊ ಈ ತರ ಎಲ್ಲ ಇದು ನಾರದ ಮುನಿಗೂ ಈ ತರಾನೇ ಆಯ್ತು, ಅಷ್ಟು ಚಿಕ್ಕ ಬಾಲಕನ್ಗೆ. ಆಮೇಲೆ ತುಂಬಾ ಭಾವನೆಯಿಂದ ಇದು ಹೇಗೆ ಮಲಿನರಾದ್ರು ಅಂದ್ರೆ ಎಲ್ಲಾನು ಮುಳುಗೋಗಿದ್ರು, ಅಂದ್ರೆ ಎಲ್ಲಾನು ಅವರು ಭೌತಿಕ ಪ್ರಪಂಚದಲ್ಲಿದ್ದಾರೆ ಅಂತ ಅದನ್ನು ಮರ್ತೋಗಿದ್ರು ಇವಾಗ ನಾರದ ಮುನಿ. ಸೊ ಇನ್ನ ಮುಂದೆ ಏನಾಗತ್ತೆ ಅಂತ ನೋಡೋಣ ನಮ್ಮ ಶ್ಲೋಕದಲ್ಲಿ. ನಿಮಿಷ. ಓಕೆ, ಹದಿನೆಂಟನೇ ಶ್ಲೋಕ. ರೂಪಂ ಭಗವತ ಯತ್ತನ್ ಮನಕಾಂತಂ ಸುಚಾಪಹಂ ಆಪಸ್ಯಂ ಸಹಸೋ ತಸ್ತೆ ವೈಕವ್ಯದ್ ದುರ್ಮನ ಇವ. ರೂಪಂ ಭಗವತೋ ಯತ್ತನ್ ಮನಕಾಂತಂ ಸುಚಾಪಹಂ ಆಪಶ್ಯಂ ಸಹಸೋ ತಸ್ಥೆ ವೈಕವ್ಯದ್ ದುರ್ಮನಂ ಇವ. ಓಕೆ, ಇದು ಯಾರಾದ್ರೂ ಹೇಳ್ತೀರಾ ಶ್ಲೋಕನ? ಹರೇ ಕೃಷ್ಣ ಮಾತಾಜಿ. ರೂಪಂ ಭಗವತೋ ಯತ್ತನ್ ಮನಃ ಕಾಂತಾಶು ಚಾಪಹಂ ಅಪಶ್ಯನ್ ಸಹ ತೋತ್ತಸ್ತೆ ವೈಕ್ಲವ್ಯ ದುರ್ಮನ ಇವ. ಓಕೆ, ಇನ್ನಿಬ್ರು ಹೇಳಿ. ರೂಪಂ ಭಗವತ್ ಯತ್ ತತ್ ಮನಃ ಕಾಂತಂ ಸುಚ ಅಪಹಂ ಅಪಹಶ್ಯ ಸಹಸ ಉತ್ತಸ್ತೆ ವೈಕ್ಲವತ್ ದುರ್ಮನ ಇವ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇನ್ನೊಬ್ರು ಲಾಸ್ಟ್ ರೂಪಂ ಹೇಳಿ. ಹೇಳ್ರಿ ಪ್ರಭುಜಿ, ಹೇಳ್ರಿ ಪ್ರಭುಜಿ, ಹೇಳ್ರಿ, ನೀವೇ ಹೇಳ್ರಿ. ಹೇಳಾಕತ್ತಿದ್ರಿ ಅವ್ರು, ನಿಲ್ಸ್ಬಿಟ್ಟಿದ್ದಾರೆ, ಹೇಳಿ ಮಾತಾಜಿ. ರೂಪಂ ಭಗವತೋ ಯತ್ತತ್ ಕಾಂತಂ ಸುಚಾಪಹಂ ಅಪಶ್ಯನ್ ಸಹಸಾ ಉತಸ್ತೆ ವೈಕ್ಲವಾತ್ ದುರ್ಮನ ಇವ. ಓಕೆ, ಇನ್ನೊಬ್ರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರೂಪಂ ಭಗವತೋ ಯತ್ತನ್ಮನಃ ಕಾಂತಂ ಶುಚಾಪಹಂ ಅಪಶ್ಯಂ ಸಹ ಸೋತಸ್ತೈ ವೈಕ್ಯವ್ಯಾದುರ್ಮನ ಇವ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇವಾಗ ಅನುವಾದ ಮತ್ತೆ ಭಾವಾರ್ಥ ಓದಿ ಯಾರಾದ್ರೂ. ಹರೇ ಕೃಷ್ಣ ಮಾತಾಜಿ. ಭಗವಂತನ ದಿವ್ಯ ರೂಪವು ಮನದ ಬಯಕೆಗಳನ್ನು ತಣಿಸುತ್ತದೆ, ಒಮ್ಮೆಗೆ ಮಾನಸಿಕ ವೈರುಧ್ಯಗಳನ್ನು ತೊಡೆದು ಹಾಕುತ್ತದೆ. ಆ ರೂಪವನ್ನು ಕಳೆದುಕೊಂಡು ಉದ್ವಿಗ್ನನಾಗಿ ತಕ್ಷಣ ಎದ್ದು ನಿಂತೆ. ತನ್ನ ಇಷ್ಟವನ್ನು ಕಳೆದುಕೊಂಡವರಿಗೆಲ್ಲ ಅದು ಸಾಮಾನ್ಯವಷ್ಟೇ. ಭಾವಾರ್ಥ. ಭಗವಂತ ರೂಪರಹಿತನಲ್ಲ ಎಂಬುದು ನಾರದ ಮುನಿಗಳ ಅನುಭವಕ್ಕೆ ಬಂದಿದೆ. ಆದರೆ ಭಗವಂತನ ರೂಪ ನಮ್ಮ ಐಹಿಕ ಅನುಭವದ ರೂಪಗಳಿಂದ ಸಂಪೂರ್ಣವಾಗಿ ಭಿನ್ನವಾಗಿದೆ. ಒಂದ್ ನಿಮಿಷ
ಯಾರೋ ಇದು ತುಂಬಾ ಓ ನೀನ್ ಹೇಳ್ದಂಗೆ ಆಗ್ಬಿಡುತ್ತಾ? ಸರಿ ಬಿಡಮ್ಮ, ಮಾತಾಜಿ ನೀನ್ ಮ್ಯೂಟ್ ದೇವ್ರಲ್ವಾ? ಮಾಡ್ಕೊಳ್ಳಿ ಮಾತಾಜಿ. ಒಂಥರ ದೇವ್ರ recording ಆಗ್ತಾ ಇದೆ. ಗಿಂತ ಸ್ವಲ್ಪ ಜಾಸ್ತಿ. ದಯವಿಟ್ಟು ಮ್ಯೂಟ್. ಸರಿ ಕೇಳಿಸ್ತಾ ಇದೆ ಅದಕ್ಕೆ. ಅಲ್ಲೇ ಇಟ್ಟಿದ್ದೀನಿ, ನಾನು ಎತ್ಕೊಂಡಿಲ್ಲಪ್ಪ. ಮಾತಾಜಿ ಯಾರು ಮಾತಾಡ್ತಾ ಇದ್ದಾರೆ, ಯಾರು ಅಂತ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಯಾರು ಓದ್ತಾ ಇದ್ದೀರೋ ಫಸ್ಟ್ ಇಂದ ಓದಿ, ಬಿಕಾಸ್ ಮ್ಯೂಟ್ ಮಾಡ್ಕೊಡ್ರಿ ಮಾತಾಜಿ. ಏನ್ ಮಾತಾಜಿ? ಭಾವಾರ್ಥ ಓದಿ ಯಾರಾದ್ರ. ಓದ್ಲೇನ್ರಿ ಯಾರು ನಾನು ಓದ್ತಾರ? ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಭಾವಾರ್ಥ. ಭಗವಂತ ರೂಪರಹಿತನಲ್ಲ ಎಂಬುದು ನಾರದ ಮುನಿಗಳ ಅನುಭವಕ್ಕೆ ಬಂದಿದೆ. ಆದರೆ ಭಗವಂತನ ರೂಪ ನಮ್ಮ ಐಹಿಕ ಅನುಭವದ ರೂಪಗಳಿಂದ ಸಂಪೂರ್ಣವಾಗಿ ಭಿನ್ನವಾಗಿದೆ. ನಮ್ಮ ಜೀವಿತಾವಧಿಯ ಉದ್ದಕ್ಕೂ ನಾವು ಈ ಐಹಿಕ ಜಗತ್ತಿನಲ್ಲಿ ವಿಭಿನ್ನ ರೂಪಗಳನ್ನು ನೋಡುತ್ತಾ ಹೋಗುತ್ತೇವೆ. ಆದರೆ ಅವುಗಳಲ್ಲಿ ಯಾವುದೂ ಮನಸ್ಸಿಗೆ ತೃಪ್ತಿ ಕೊಡಲು ಕೂಡ ಸಮರ್ಥನಾಗಿಲ್ಲ. ಅಲ್ಲದೆ ಅವುಗಳಲ್ಲಿ ಯಾವುದೂ ಮನೋವೈಕಲ್ಯವನ್ನು ನಾಶ ಮಾಡಲಾರದು. ಭಗವಂತನ ದಿವ್ಯ ರೂಪದ ವಿಶೇಷ ಲಕ್ಷಣಗಳು ಕೆಲವು ಇವೆ. ಒಮ್ಮೆ ಆ ರೂಪವನ್ನು ಕಂಡವನು ಬೇರೆ ಯಾವುದರಿಂದಲೂ ತೃಪ್ತಿ ಪಡಲಾರ. ಐಹಿಕ ಜಗತ್ತಿನ ಯಾವ ರೂಪವೂ ಮುಂದೆಂದೂ ದ್ರಷ್ಟಾರನನ್ನು ತೃಪ್ತಿ ಪಡಿಸಲಾರವು. ಆ ಭಗವಂತ ರೂಪರಹಿತ ಅಥವಾ ನಿರ್ಗುಣನಾಗಿದ್ದಾನೆ ಎಂದರೆ ಅವನು ಯಾವುದೇ ಐಹಿಕ ಸಮಾನ ರೂಪವನ್ನು ಹೊಂದಿಲ್ಲ ಅಥವಾ ಯಾವುದೇ ಐಹಿಕ ವ್ಯಕ್ತಿತ್ವದಂತೆ ಇಲ್ಲ ಎಂದೇ ಅರ್ಥ. ಆಧ್ಯಾತ್ಮಿಕ ಜೀವಿಗಳಾಗಿ ನಮಗೆ ಭಗವಂತನ ದಿವ್ಯ ರೂಪದೊಂದಿಗೆ ಶಾಶ್ವತ ಸಂಬಂಧ ಇದೆ. ನಾವು ಜನ್ಮಾಂತರಗಳಲ್ಲಿ ಭಗವಂತನ ಆ ರೂಪಕ್ಕಾಗಿ ಹುಡುಕುತ್ತಿರುತ್ತೇವೆ. ಐಹಿಕ ಸಾಂತ್ವನದ ಬೇರೆ ಯಾವುದೇ ರೂಪಗಳಿಂದ ನಾವು ತೃಪ್ತರಾಗಲಾರೆವು. ನಾರದ ಮುನಿಗಳು ಇದರ ಹೊಳಹನ್ನು ಪಡೆದಿದ್ದರು. ಆದರೆ ಮತ್ತೆ ಅದನ್ನು ಕಾಣಲಾಗದೆ ಉದ್ವಿಗ್ನರಾಗಿ ತತ್ಕ್ಷಣ ಅದನ್ನು ಹುಡುಕಲು ಎದ್ದು ನಿಂತರು. ನಾವು ನಮ್ಮ ಜನ್ಮಾಂತರಗಳಲ್ಲಿ ಯಾವುದನ್ನು ಬಯಸುತ್ತೇವೋ ಅದನ್ನು ನಾರದ ಮುನಿಗಳು ಪಡೆದಿದ್ದರು. ಮತ್ತೆ ಭಗವಂತನ ದರ್ಶನವನ್ನು ಕಳೆದುಕೊಂಡಿದ್ದು ಅವರಿಗೆ ದೊಡ್ಡ ಆಘಾತವೇ ಆಗಿತ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ ಆಕ್ಚುಲಿ ತುಂಬಾ ಮುಖ್ಯವಾದ ವಿಷಯ ಹೇಳ್ತಾ ಇದ್ದಾರೆ. ಸೊ ನಾನು ಹೇಳ್ದಂಗೆ ಭಗವಂತನ ರೂಪ ಆಧ್ಯಾತ್ಮಿಕ. ಆಮೇಲೆ ಅದನ್ನ ಒಂದ್ಸತಿ ನಾವು ನೋಡಿದ್ರೆ, ಭಗವಂತನ ರೂಪ ನೋಡಿದ್ರೆ ನಮ್ಮ ಮನಸ್ಸು ಎಷ್ಟು ತೃಪ್ತಿ ಆಗತ್ತೆ ಅಂದ್ರೆ, ಯಾತಕ್ಕೆ ಈ ತೃಪ್ತಿ ಆಗತ್ತೆ ಅಂದ್ರೆ ನಾವು ಕೂಡ ಭಗವಂತನ ಒಂದು ಅಂಶ. ಹೇಳ್ಬೇಕು ಅಂದ್ರೆ ಕೃಷ್ಣ ಹೇಳ್ತಾರೆ ಅರ್ಜುನನ್ಗೆ ಭಗವದ್ಗೀತೆಯಲ್ಲಿ, ಮಮೈ ವಂಶೋ ಜೀವಲೋಕೆ ಅಂತ ಹೇಳ್ತಾರೆ. ನಾವೆಲ್ಲ ಜೀವಿಗಳು. ಸೊ ಇವರೆಲ್ಲ ನನ್ನ ಮಮೈ ವಂಶೋ, ನನ್ನ ವಂಶದವರು ಅಂತ ಭಗವಂತ ಅರ್ಜುನನ್ಗೆ ಹೇಳ್ತಾರೆ. ಸೊ ನಾವು ಒಂದು ಅಂಶ ಆದಾಗ ಆ ಅಂಶ ಭಗವಂತನ ಜೊತೆಗೆ ಸಂಪರ್ಕ ಇದ್ರೇನೆ ನಮ್ಗೆ ಸಂತೋಷ ಸಿಕ್ಕೋದು. ನಾವಿವಾಗ ಏನಾಗಿದ್ದೀರಿ ಅಂದ್ರೆ, ನಾವ್ ಅಲ್ಲಿಂದ ಬಂದ್ಬಿಟ್ಟಿದ್ದೀರಿ, ಭಗವಂತನ ಲೋಕದಿಂದ ಬಂದ್ಬಿಟ್ಟು ಇಲ್ಲಿ ಘರ್ಷಣೆ ಮಾಡ್ತಾ ಇದ್ದೀರಿ. ಸೊ ನಾವ್ ಯಾವಾಗವರೆಗೂ ಇಲ್ಲಿ ಇರ್ತಿರೋ ನಮ್ಗೆ ಸಂತೋಷ ತೃಪ್ತಿ ಸಿಕ್ಕಲ್ಲ. ಸೊ ಇಲ್ಲಿ ನಾರದ ಮುನಿ ಕೂಡ ಒಂದು ಚಿಕ್ಕ ಬಾಲಕ. ಸೊ ಅವನು ಇದು ಸುಂದರವಾದ ಭಗವಂತನ ಶ್ಯಾಮ ಸುಂದರ ರೂಪ. ನೀವು ಕೃಷ್ಣನನ್ನ ಯಾವಾಗೂ ಕೊಳಲು ಬಾರಿಸೋದು ನೋಡಿದ್ರೆ ಎಷ್ಟು ಸುಂದರವಾಗಿದೆ, ಎಷ್ಟೇ ನೋಡಿದ್ರೇನು ನೋಡ್ತಾ ಇರೋಣ ಅಂತ ಅನ್ಸುತ್ತೆ. ಹಾಗೇನೆ ನಾರದ ಮುನಿಯ ಚಿಕ್ಕ ಬಾಲಕ ಯಾವಾಗ ಭಗವಂತನ ಒಂದು ರೂಪವನ್ನು ನೋಡಿದ್ರು ಅವಾಗ ಅವ್ರಿಗೆ ಮನಸ್ಸಿನಿಂದ ಅವ್ರಿಗೆ ತುಂಬಾ ಸಂತೋಷ ಆಯ್ತು. ಬೇರೆ ಯಾವ್ದು ವಸ್ತುವಿಂದ ಅವ್ರಿಗೆ ಸಂತೋಷ. ನಾವು ಇಲ್ಲಿ ಭೌತಿಕ ವಸ್ತುಗಳನ್ನ ನೋಡ್ತೀರಿ, ಈ ಭೌತಿಕ ಪ್ರಪಂಚದಲ್ಲಿದ್ದಾಗ ಅದನ್ನ ನೋಡಿದಾಗ ನಮ್ಗೆ ಏನೋ ಒಂಥರ ಸಂತೋಷ ಆಗತ್ತೆ. ಮತ್ತೆ ಅದಾದ್ಮೇಲೆ ಕ್ಷಣ ನೋಡ್ತಾ ಇದ್ರೆ ಒಂಥರ ಬೇಜಾರಾಗತ್ತೆ. ಸೊ ಹೇಳ್ಬೋದು, ಲೈಕ್ ನಾವೇ ಇದು ಉದಾಹರಣೆಗೆ ನಾವು ಒಂದು ಹೂವನ್ನ ನೋಡ್ತೀರಿ. ನಾನು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ಹೂವನ್ನ ನೋಡ್ತೀರಿ, ಎಷ್ಟು ಅಂತ ನೋಡ್ಬೋದು. ಇದು ರೋಸ್ ಅಂತಾನೆ ತಗೊಳ್ಳಿ, ಗುಲಾಬಿ ಅಂತಾನೆ ತಗೊಳ್ಳಿ, ಅಷ್ಟು ಸುಂದರವಾಗಿದೆ. ಸೊ ಎಷ್ಟು ನಿಮಿಷ ಅದನ್ನ ನೋಡ್ಬೋದು. ಅದಕ್ಕೂ ಒಂದು ಇದೆ. ಯಾತಕ್ಕೆ ಅಂದ್ರೆ ಭೌತಿಕ ಪ್ರಪಂಚದಲ್ಲಿ ಭೌತಿಕ ವಸ್ತುಗಳು ನಮ್ಮ ಇಂದ್ರಿಯಗಳಿಗೆ, ನಮ್ಮ ಮನಸ್ಸಿಗೆ ಅಷ್ಟೊಂದು ತೃಪ್ತಿ ಕೊಡಲ್ಲ. ಬಟ್ ಭಗವಂತನ ರೂಪ ನೋಡಿದ್ರೆ
ನಾವು ಎಷ್ಟೊಂದು ಪಿಕ್ಚರ್ಸ್ ಇಟ್ಕೊಂಡಿದ್ದೀರಿ, ಚಿತ್ರ ಇಟ್ಕೊಂಡಿದ್ದೀರಿ ನಮ್ಮ ಮನೆಯಲ್ಲಿ, ಕ್ಯಾಲೆಂಡರ್ಸ್ ಇಟ್ಕೊಂಡಿದ್ದೀರಿ ಕೃಷ್ಣಂದು. ನೋಡಿದ್ರೆ ತಿರ್ಗಾ ನೋಡ್ತಾ ಇರೋಣ ಅಂತ ಅನ್ಸುತ್ತೆ. ಯಾತಕ್ಕೆ ಅಂದ್ರೆ ಪ್ರತಿಯೊಂದು ರೂಪ ಗುಣ ಎಲ್ಲ ಭಗವಂತಂದು ಆಧ್ಯಾತ್ಮಿಕ ಅಂತ ಹೇಳ್ತಾರೆ. ಸೊ ಹೀಗೇನೆ ನಾರದ ಮುನಿಗುನು ಭಗವಂತನ ರೂಪ ನೋಡಿದಾಗ ಅವ್ರಿಗೆ ಒಂಥರ ಹೇಳಲಾಗದ ಭಕ್ತಿ ಭಾವನೆ ಆಯ್ತು. ಆಮೇಲೆ ಮನಸ್ಸಲ್ಲಿರುವ ಒಂದು ಮುಖ್ಯವಾಗಿರುವ ಇದು ಭಗವಂತನ ರೂಪ ನೋಡಿದ್ರೆ ನಮ್ಮ ಮನಸ್ಸಿನಲ್ಲಿರುವ ಎಲ್ಲಾ ಗೊಂದಲಗಳು ಎಲ್ಲ ನಾಶ ಆಗುತ್ತೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಸೊ ಈ ತರ ಭಗವಂತ ದರ್ಶನ ಇಲ್ಲಿ ನಾರದ ಮುನಿಗೆ ಕೊಟ್ಟಿದ್ದಾರೆ, ದಾಸಿ ಪುತ್ರ ಆಗಿದ್ದಾಗ. ಇನ್ನ ಮುಂದೆ ನಾವು ಹೋದಾಗ ಪರೀಕ್ಷಿತ್ ಮಹಾರಾಜ್ಗೆ ಅವ್ರು ಎಷ್ಟು ಪುಣ್ಯ ಮಾಡಿದ್ರು ಅಂದ್ರೆ, ಪರೀಕ್ಷಿತ್ ಮಹಾರಾಜ್ಗೆ ಅವರ ಗರ್ಭದಲ್ಲಿದ್ದಾಗ, ತಾಯಿಯ ಗರ್ಭದಲ್ಲಿದ್ದಾಗ, ಉತ್ತರೆಯ ಗರ್ಭದಲ್ಲಿದ್ದಾಗೇನೆ ಅವನ ರಕ್ಷಣೆ ಮಾಡಕ್ಕೆ ಭ್ರೂಣದಲ್ಲಿದ್ದಾಗ ಬಂದು ರಕ್ಷಣೆ ಮಾಡಕ್ಕೆ ಕೃಷ್ಣ ಸ್ವಯಂ ಬರ್ತಾರೆ. ಸೊ ಬ್ರಹ್ಮಾಸ್ತ್ರದಿಂದ ರಕ್ಷಣೆ ಮಾಡಕ್ಕೆ. ಸೊ ಅವಾಗ ಪರೀಕ್ಷಿತ್ ಕೂಡ ಅವ್ರಿಗೆ ಹೆಸರು ಬಂದಿರಲ್ಲ, ಭ್ರೂಣ ಅಂತಾನೆ ಹೇಳ್ಬೋದು. ಸೊ ಎಷ್ಟು ಪುಣ್ಯ ಮಾಡಿದ್ದಾರೆ ಅಂದ್ರೆ ಭಗವಂತನ ಆ ರೂಪನ ನೋಡ್ತಾರೆ. ಆ ರೂಪನ ನೋಡಿದಾಗ ಮತ್ತೆ ಅವರು ಹುಟ್ಟಿದಾಗ ಅವ್ರು ಎಲ್ಲಾ ಕಡೆ ಅದನ್ನ ಹುಡುಕ್ತಾ ಇರ್ತಾರೆ, ಯಾರ್ ಈ ವ್ಯಕ್ತಿ ಎಲ್ಲಾರ್ನು ಪ್ರಶ್ನೆ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಅವರ ಹೆಸರು ಪರೀಕ್ಷಿತ್ ಅಂತ ಬರುತ್ತೆ. ಸೊ ಶ್ರೀಮದ್ ಭಾಗವತಂ ಬರ್ಬೇಕು ಅಂದ್ರೂ ಪರೀಕ್ಷಿತ್ತು ಹುಟ್ಟಬೇಕಾಗಿತ್ತು, ಸುಖಮುನಿ ಹತ್ರ ಹೋಗ್ಬೇಕಾಗಿತ್ತು. ಸುಖಮುನಿ ಹತ್ರ 7 ದಿನ 7 ರಾತ್ರಿ ಅವರು ಶ್ರವಣ ಮಾಡಿದ್ದಕ್ಕೆ ನಮಗೆ ಈ ಭಾಗವತಂ ಸಿಕ್ತು. ಸೊ ಇವಾಗ ಅವ್ರಿಗೆ ಒಂದು ದರ್ಶನ ಕೊಡ್ತಾರೆ ಇದು ಭಗವಂತ. ಇನ್ನ ಮುಂದೆ ನಮಗೆ ಧ್ರುವ ಮಹಾರಾಜಿನ ಭಾಗವತಮಲ್ಲಿ ಎಷ್ಟೊಂದು ಭಕ್ತರ ಕಥೆ ಇದೆ. ಸೊ ಧ್ರುವ ಮಹಾರಾಜಿನ ಸಂದರ್ಭದಲ್ಲೂ ಕೂಡ ಭಗವಂತ ಸ್ವಯಂ ಬಂದು ಅವ್ರಿಗೆ ದರ್ಶನ ಕೊಡ್ತಾರೆ. ಚಿಕ್ಕ ಬಾಲಕ, ಹೇಗೆ ನಾರದ ಮುನಿ ಇಲ್ಲಿ ಚಿಕ್ಕ ಬಾಲಕ, ಹಾಗೇನೆ ಧ್ರುವ ಮಹಾರಾಜನು ಕೂಡ ತುಂಬಾ ಚಿಕ್ಕ ಬಾಲಕ. ಏನು ಗೊತ್ತಿರಲ್ಲ, ವನಕ್ಕೆ ಹೋಗಿರ್ತಾರೆ ತಪಸ್ ಮಾಡಕ್ಕೆ. ನಾರದ ಮುನಿ ಆಗ್ಲೂ ಕೂಡ ಅವರ ಗುರು ಹೇಳ್ತಾರೆ, ಈ ತರ ತಪಸ್ ಮಾಡು, ಕಠೋರವಾಗಿ ದೃಢವಾಗಿ ಮಾಡು, ಅವಾಗ ಸಿಗ್ತಾರೆ. ಸೊ ಮೊದಲನೇ ವಾರ ಅವರು ತಿನ್ನೋದು ಎಲ್ಲ ಕಮ್ಮಿ ಮಾಡ್ತಾರೆ. ನಿಮಿಷ. ಆಮೇಲೆ ಹೀಗೆ ಮಾಡ್ತಾ ಇದು ಧ್ಯಾನವನ್ನು ಪರಿಪೂರ್ಣತೆ ಮಾಡಿದಾಗ ಭಗವಂತ ಸ್ವಯಂ ಅವ್ರ ಮುಂದೆ ಬಂದು ದರ್ಶನ ಕೊಡ್ತಾರೆ. ಎಲ್ಲ ಭಕ್ತರ ಇದು ಜೀವನದಿಂದ ನಾವು ಏನು ತಿಳ್ಕೊಬಹುದು ಅಂದ್ರೆ, ನಾವು ಕೂಡ ಭಕ್ತಿ ಚೆನ್ನಾಗಿ ದೃಢವಾಗಿ ಮಾಡಿದ್ರೆ, ನಾವು ಕೂಡ ಈ ತರ ಉತ್ಸಾಹದಿಂದ ಮಾಡಿದ್ರೆ ಭಗವಂತನೇ ನಮ್ಮ ಗುರಿ, ಭಗವಂತನ ಪ್ರೀತಿ ನಮ್ಗೆ ಗುರಿ ಅಂತ ಮಾಡಿದ್ರೆ ನಮಗೂ ಕೂಡ ಖಂಡಿತವಾಗಿ ಕೃಷ್ಣ ದರ್ಶನ ಕೊಡ್ತಾರೆ ಈ ಜೀವನದಲ್ಲಿ. ಪ್ರಭುಪಾದ್ ಹೇಳ್ದಂಗೆ ನಾವು ಎಲ್ಲ ಜಪ ಮಾಡೋದು, ಭಾಗವತ ಓದೋದು, ಭಕ್ತರ ಸಂಘ ತಗೊಳೋದು, ಪ್ರವಚನವನ್ನು ಕೇಳೋದು ಮಾಡಿದ್ರೆ ಖಂಡಿತ ಪ್ರಭುಪಾದ ಹೇಳ್ತಾರೆ, ನಾವು ಈ ಜೀವನದಲ್ಲೇನೆ ಪರಿಪೂರ್ಣರಾಗಿ ನಾವು ವಾಪಸ್ಸು ಭಗವಂತ ಲೋಕಕ್ಕೆ ಹೋಗ್ತೀರಿ ಅಂತ ಅವರೇ ಪ್ರಾಮಿಸ್ ಮಾಡಿದ್ದಾರೆ ಪ್ರಭುಪಾದ್. ಯಾರು ನಂದು ಇದು ಫಾಲೋ ಮಾಡ್ತಾರೋ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸು, 16 ರೌಂಡ್ಸ್ ಆಫ್ ಜಪ ಅಂತ. ಬಟ್ ಎಷ್ಟು ಜನ ಇದನ್ನ ಇದು ಸೀರಿಯಸ್ ಆಗಿ ಕಠೋರವಾಗಿ ಮಾಡಕ್ಕೆ ಯಾರ್ಯಾರು ರೆಡಿ ಆಗಿದ್ದಾರೆ? ಒಂದ್ಸತಿ ಪ್ರಶ್ನೆ ಮಾಡ್ತಾವಾಗ ಪ್ರಭುಪಾದು ಅವರ ಶಿಷ್ಯರ ಮುಂದೆ, ಅಟ್ಲೀಸ್ಟ್ ಯಾರು 90% ಯಾರು ಫಾಲೋ ಮಾಡ್ತೀರಾ ಅಂತ ಕೇಳಿದಾಗ ಪ್ರಭುಪಾದು ಯಾರೂ ಕೈ ಎತ್ತಲಿಲ್ಲ ಅಂತೆ. ಅಟ್ಲೀಸ್ಟ್ ಒಂದು 60% ಯಾರು ಮಾಡ್ತೀರಾ ಅಂತ ಕೇಳಿದಾಗ ಅವಾಗ 70% ಅಂತ ಕೇಳಿದಾಗ ಅವಾಗ ಕೈ ಎತ್ತರಂತೆ. ಸೊ ಇದರಿಂದ ಗೊತ್ತಾಗ್ಬೋದು ನಮ್ಗೆ ಎಷ್ಟು ಜನ್ಮದಿಂದ ಎಷ್ಟು ಇದು ಇಂದ್ರಿಯ ವಸ್ತುಗಳ ಮೇಲೆ, ಇಂದ್ರಿಯ ಭೋಗ ಮೇಲೆ ಎಷ್ಟು ನಮ್ಗೆ ಬಾಂಧವ್ಯ ಅಂದ್ರೆ, ಭಗವಂತನ ಮೇಲೆ ಬಾಂಧವ್ಯ ಬೆಳೆಸ್ಕೊಳೋದು ನಮ್ಗೆ ಒಂಥರ ಅಷ್ಟು ನಾವು ಕೇಳಿಸ್ಕೊಂತೀರಿ, ಈ ತರ ಎಲ್ಲ ಕಥೆಗಳನ್ನ ಓದ್ತೀರಿ ಎಲ್ಲಾನು. ಬಟ್ ಆದ್ರೇನು ನಮ್ಗೆ ಅಷ್ಟೊಂದು ಆಸೆ ಇಲ್ಲ ಭಗವಂತ ಲೋಕಕ್ಕೆ ಹೋಗಕ್ಕೆ. ಅದೇನಕ್ಕೆ ಅಂದ್ರೆ ನಾವು ಇಲ್ಲಿ
ಆ, ಮಾಯೆಯ ಕಾರಾಗೃಹದಲ್ಲಿ ನಾವು ಸಂತೋಷವಾಗಿದ್ದೀರಿ. ಎಷ್ಟು ಸಂತೋಷವಾಗಿದ್ದೀರಿ ಅಂದ್ರೆ ಈ ಕಾರಾಗೃಹದಲ್ಲಿ ಆ, ಇಲ್ಲೇ ಚೆನ್ನಾಗೆ ಎಲ್ಲ ಸೌಲಭ್ಯ ಸಿಗ್ತಾ ಇದೆ, ಸೊ ಅಲ್ಲಿ ಹೋಗೋದು ಬೇಡ, ಇಲ್ಲೇ ಚೆನ್ನಾಗಿರೋಣ. ಸೊ ಇದೆಲ್ಲ ಕೇಳಿಸ್ಕೊಂತಾ ಇದ್ದೀರಿ ಭಾಗವತಮಲ್ಲಿ. ನಾವು ಜನ್ಮ ಬರುತ್ತೆ, ಮತ್ತೆ ಮೃತ್ಯು ಆಗುತ್ತೆ, ತಿರ್ಗಾ ಇನ್ನೊಂದು ದೇಹ ಬರುತ್ತೆ ಅಂತ. ಬಟ್ ನಮ್ಮ ಮನಸ್ಸು ಬರ್ತಾ ಇಲ್ಲ ವಾಪಸ್ ಹೋಗಕ್ಕೆ. ಯಾತಕ್ಕೆ ಅಂದ್ರೆ ನಮ್ಗೆ ಆಕರ್ಷಣೆ ಇಲ್ಲ. ನಮ್ಗೆ ಒಂದು ತರದ ಮಾತಾಜಿ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ, ವಾಯ್ಸ್ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಶಬ್ದ ಬರ್ತಾ ಇದೆ. ಹರೇ ಕೃಷ್ಣ, ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಈ ತರ ನಾರದ ಮುನಿ ಕೂಡ ಭಗವಂತನ ಸಾಕ್ಷಾತ್ಕಾರ ಆದಾಗ ಹಿಂದಿನ ಶ್ಲೋಕದಲ್ಲಿ ನಮ್ಗೆ ಗೊತ್ತಾಯ್ತು, ಅವ್ರಿಗೆ ಸಂತೋಷ ಆಯ್ತು. ಸಂತೋಷದ ಜೊತೆಗೆ ಅವರ ಮನಸ್ಸು ಹೇಗೆ ಇದು ಸೊ ಸಂತೋಷದ ಜೊತೆಗೆ ಅವ್ರಿಗೆ ಇನ್ನ ಹೇಳ್ಬೇಕು ಅಂದ್ರೆ ಅವರು ಮನಸ್ಸು ಕೂಡ ತುಂಬಾ ಶಾಂತವಾಯ್ತು. ಸೊ ಇದರಿಂದ ನಾವೇನ್ ನಾವ್ ತಿಳ್ಕೊಬಹುದು ಅಂದ್ರೆ, ಇನ್ನೊಂದು ಭಗವಂತನ ಒಂದು ಆಕಾರ ಹೇಳ್ಬೇಕು ಅಂದ್ರೆ ಎಷ್ಟೊಂದು ಸಾಧುಗಳು, ಎಷ್ಟೊಂದು ಭಕ್ತರು ಭಗವಂತನ ಈ ರೂಪವನ್ನು ಎಷ್ಟು ಗುಣಗಾನ ಮಾಡ್ತಾರೆ. ಒಬ್ಬ ವ್ಯಕ್ತಿ ವಲ್ಲಭಾಚಾರ್ಯರು ಮಧುರಾಷ್ಟಕಂ ಅಂತ ಬರ್ದಿದ್ದಾರೆ ಕೃಷ್ಣನ ಮೇಲೆ. ಸೊ ಆ ಮಧುರಾಷ್ಟಕಂ ಅಲ್ಲಿ ಒಂದೊಂದು ಭಾಗ, ಕೃಷ್ಣನ ಒಂದೊಂದು ಅಂಗನ ಮಧುರ ಮಧುರ ಮಧುರಾಭ್ಯೋ ಮಧುರಾಧಿಪತಿ ಅಂತ ಹೇಳ್ತಾರೆ. ಸೊ ಎಲ್ಲಾ ಮಧುರಗಳ ಅಧಿಪತಿ ಕೃಷ್ಣ ಅಂತ ಹೇಳ್ತಾರೆ ಅದ್ರಲ್ಲಿ. ಸೊ ಇಂಥ ಕೃಷ್ಣನನ್ನ ಎಲ್ಲ ಪ್ರಖ್ಯಾತವಾದ ಕೃಷ್ಣ ಮತ್ತು ತುಂಬಾನೇನೆ ಇದು ಐಶ್ವರ್ಯ ಅಂದ್ರೆ ಲಕ್ಷ್ಮಿನೂ ಕೂಡ ಕೃಷ್ಣನ ಸೇವೆ ಮಾಡ್ತಾರೆ. ಕೋಟ್ಯಾಂತರ ಇದು ಬ್ರಹ್ಮ ಸಮೇತ ಅಲ್ಲಿ ಹೇಳ್ತಾರೆ, ಅಲ್ಲಿ ಗೋಲೋಕದಲ್ಲಿ ಕೃಷ್ಣನ ಲೋಕದಲ್ಲಿ ಎಷ್ಟೊಂದು ಲಕ್ಷ್ಮಿ ಅವರ ಪಾದ ಸೇವನೆ ಮಾಡ್ತಾರೆ. ಸೊ ಎಲ್ಲಾರ್ಗು ಲಕ್ಷ್ಮಿ ಬೇಕು, ಬಟ್ ಕೃಷ್ಣನ ಅಷ್ಟು ಬೇಡ. ಯಾತಕ್ಕೆ ಅಂದ್ರೆ ತುಂಬಾ ಕಷ್ಟ, ಅವ್ರೆಲ್ಲಾನು ಕೊಡಲ್ಲ ಅಂತ ಅವ್ರಿಗೆ ಒಂಥರ. ಸೊ ಆದ್ರೇನು ಇಲ್ಲಿ ಕೃಷ್ಣ ತನ್ನ ಭಕ್ತನಾದ ನಾರದ ಮುನಿಗೆ ದರ್ಶನ ಕೊಟ್ಟಾಗ ಆ ಚಿಕ್ಕ ಬಾಲಕ, ಅವನ್ಗೆ ಏನೂ ಗೊತ್ತಿಲ್ಲ, ಭಗವಂತ ಬರ್ತಾರೆ ಅಂತನೂ ಅವನ್ಗೆ ಯಾವುದೂ ಅರಿವಿಲ್ಲ. ಬಟ್ ಹೇಗೋ ಭಗವಂತನ ಕೃಪೆ ಸಿಕ್ತು, ಈ ತರ ದರ್ಶನ ಸಿಕ್ತು, ಅವ್ಗೆ ತುಂಬಾ ಸಂತೋಷ ಆಯ್ತು. ಸೊ ನಾವು ಏನು ಕಲಿಬೋದು ಅಂದ್ರೆ, ನಾವು ಕೂಡ ಏನೇ ಇದು ಭಕ್ತಿಯನ್ನ ಏನೇ ಕಾರಣವಿಲ್ಲದೆ ನಿರಂತರವಾಗಿ ನಾವು ಭಕ್ತಿ ಸೇವೆ ಮಾಡಿದ್ರೆ ಭಗವಂತ ನಮ್ಮಿಂದ ತೃಪ್ತಿ ಆದ್ರೆ ಖಂಡಿತ ನಮ್ಗೆ ಈ ಜೀವನದಲ್ಲೇನೆ ಭಗವಂತ ದರ್ಶನ ಕೊಡ್ತಾರೆ ಅಂತ ಈ ಗುರಿ ಇಟ್ಕೊಂಡು ನಾವು ಭಕ್ತಿ ಸೇವೆಯನ್ನ ಮಾಡ್ತಾ ಇರ್ಬೇಕು ಅಂತ ಇಲ್ಲಿ ಹೇಳ್ತೀನಿ. ಸೊ ಇವಾಗ ಕೊನೆ ಶ್ಲೋಕಕ್ಕೆ ಹೋಗೋಣ, ಇವತ್ತಿನ ಕೊನೆ ಶ್ಲೋಕಕ್ಕೆ. ಸೊ 19 ದಿದೃಕ್ಷು ತದಹಂ ಭೂಯಾ ಪ್ರಾಣಿಧಾಯ ಮನೋವೃದ್ಧಿ ವೀಕ್ಷಾಮಾನೋಪಿ ನ ಪಶ್ಯಂ ಅವಿತೃಪ್ತ ಇವಾತುರಃ. ದಿದೃಕ್ಷೋ ತದ್ ಅಹಂ ಭೂಯಾ ಪ್ರಾಣಿಧಾಯ ಮನೋವೃದ್ಧಿ ವೀಕ್ಷಮಾನೋ ಅಪಿ ನ ಪಶ್ಯಂ ಅವಿತೃಪ್ತ ಇವಾತುರಃ. ಯಾರಾದ್ರೂ ರಿಸೈಟ್ ಮಾಡ್ತೀರಾ, ಪಠನೆ ಮಾಡ್ತೀರಾ ಶ್ಲೋಕನ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದಿದೃಕ್ಷುಸ್ತದಹಂ ಭೂಯಾ ಪ್ರಣಿಧಾಯ ಮನೋಹೃದಿ ವೀಕ್ಷಮಾಣೋಪಿ ನ ಪಶ್ಯಾಮವಿತೃಪ್ತ ಇವಾತುರಃ. ಓಕೆ, ಇನ್ನ ಇಬ್ರು ಯಾರಾದ್ರ? ದಿದೃಕ್ಷು ತತ್ ಅಹಂ ಭುವ ಪ್ರಣಿಧಾಯ ಮನಃ ಹೃದಿ ವೀಕ್ಷಮಾಣಂ ಅಪಿ ನ
अपश्यम् अविस्तृप्त इव आतुरः. हरे कृष्ण माताಜಿ. ನೆಕ್ಸ್ಟ್ ಯಾರಾದ್ರು? दृदृक्षस्तदहं भूयः प्रणिधाय मनोहृदि वीक्षमाणोऽपि न पश्यन् वितृप्त इव तुरः. हरे कृष्ण. ಹರೇ ಕೃಷ್ಣ. ಅನುವಾದ ಮತ್ತೆ ಭಾವಾರ್ಥ ಓದಿ ಯಾರಾದ್ರು? ಹರೇ ಕೃಷ್ಣ ಅನುವಾದ. ಮಾತಾಜಿ. ಹರೇ ಕೃಷ್ಣ. ಓದಿ ಮಾತು. ಭಗವಂತನ ದಿವ್ಯ ರೂಪವನ್ನು ಮತ್ತೆ ನೋಡಲು ನಾನು ಬಯಸಿದೆ. ಆ ರೂಪವನ್ನು ಕಾಣುವ ತವಕದಿಂದ ಹೃದಯದಲ್ಲಿ ಏಕಾಗ್ರತೆಯನ್ನು ಸಾಧಿಸಿದರೂ ಮತ್ತೊಮ್ಮೆ ಭಗವಂತನನ್ನು ಕಾಣಲು ನನಗೆ ಸಾಧ್ಯವಾಗಲಿಲ್ಲ. ಹಾಗಾಗಿ ನಾನು ಅತೃಪ್ತನಾದೆ, ತುಂಬಾ ದುಃಖಿತನೂ ಆದೆ. ಭಾವಾರ್ಥ: ಭಗವಂತನ ರೂಪವನ್ನು ಕಾಣಲು ಯಾವುದೇ ಯಾಂತ್ರಿಕ ಪ್ರಕ್ರಿಯೆ ಇಲ್ಲ. ಅದು ಭಗವಂತನ ಅವ್ಯಾಜ್ಯ ಕೃಪೆಯನ್ನು ಸಂಪೂರ್ಣವಾಗಿ ಅವಲಂಬಿಸಿದೆ. ನಾನು ಬಯಸಿದಾಗಲೆಲ್ಲ ಉದಯಿಸುವಂತೆ ಸೂರ್ಯನಿಗೆ ಹೇಗೆ ತಗಾದೆ ಮಾಡಲಾರೆವೋ ಹಾಗೆ ನಮ್ಮ ದೃಷ್ಟಿಯ ಮುಂದೆ ಭಗವಂತ ಉಪಸ್ಥಿತನಾಗಬೇಕೆಂದು ನಾವು ತಗಾದೆ ಮಾಡುವಂತಿಲ್ಲ. ಸೂರ್ಯ ತನ್ನಿಚ್ಛೆಯ ಮೇರೆಗೆ ಉದಯಿಸುತ್ತಾನೆ. ಹಾಗೆಯೇ ಭಗವಂತ ಕೂಡ ಕಾರಣರಹಿತ ಕರುಣೆಯ ಮೇರೆಗೆ ಉಪಸ್ಥಿತಿಯನ್ನು ಅನುಗ್ರಹಿಸುತ್ತಾನೆ. ಭಕ್ತನು ಸದವಕಾಶದ ಕ್ಷಣಕ್ಕಾಗಿ ಸುಮ್ಮನೆ ಕಾಯಬೇಕು. ಭಗವಂತನ ಭಕ್ತಿ ಸೇವೆಯಲ್ಲಿ ತನಗೆ ವಿಧಿಸಲಾದ ಕರ್ತವ್ಯವನ್ನು ನಿರ್ವಹಿಸುತ್ತಾ ಹೋಗಬೇಕು. ನಾರದ ಮುನಿಗಳು ಅದೇ ಯಾಂತ್ರಿಕ ಪ್ರಕ್ರಿಯೆಯಿಂದ ಮತ್ತೆ ಭಗವಂತನನ್ನು ಕಾಣಬಹುದೆಂದು ಯೋಚಿಸಿದ್ದರು. ಅದು ಮೊದಲ ಪ್ರಯತ್ನದಲ್ಲಿ ಯಶಸ್ವಿಯಾಯಿತು. ಆದರೆ ಅವರು ಅತ್ಯಂತ ಪ್ರಯತ್ನ ಪಟ್ಟರೂ ಎರಡನೆಯ ಪ್ರಯತ್ನದಲ್ಲಿ ಯಶಸ್ಸು ಗಳಿಸಲಿಕ್ಕಾಗಲಿಲ್ಲ. ಭಗವಂತನು ಎಲ್ಲಾ ಋಣಗಳಿಂದ ಸಂಪೂರ್ಣ ಸ್ವತಂತ್ರನಾಗಿದ್ದಾನೆ. ಶುದ್ಧ ಭಕ್ತಿಯ ರಜ್ಜುವಿನಿಂದ ಆತ ಸುಮ್ಮನೆ ಬದ್ಧನಾಗಿರುತ್ತಾನೆ. ಐಹಿಕ ಇಂದ್ರಿಯಗಳಿಂದ ಅವನನ್ನು ಕಾಣಲು ಗ್ರಹಿಸಲು ಆಗದು. ವ್ಯಕ್ತಿಯು ಪೂರ್ಣವಾಗಿ ಭಗವಂತನ ಕರುಣೆಯನ್ನವಲಂಬಿಸಿ ಭಕ್ತಿ ಸೇವೆಯಲ್ಲಿ ವಿನಮ್ರನಾಗಿ ತೊಡಗಬೇಕು. ಭಗವಂತನು ತೃಪ್ತನಾಗಿ ಅನುಗ್ರಹಿಸಿದಾಗ ಮಾತ್ರವೇ ಅವನ ಇಚ್ಛೆಯ ಮೇರೆಗೆ ಅವನನ್ನು ಕಾಣಬಹುದಾಗಿದೆ. ಹರೇ ಕೃಷ್ಣ ಮಾತಾಜಿ. ಓಕೆ. ಸೊ ಇಲ್ಲಿಂದ ನಾವು ಏನ್ ಅರ್ಥ ಆಗತ್ತೆ ಅಂದ್ರೆ ಇಲ್ಲಿ ಸೊ ನಾರದ ಮುನಿಗೆ ಒಂಥರ ಅದು ನೋಡ್ತಾ ಇರೋವಾಗ ತುಂಬಾ ಸಂತೋಷ ಆಯ್ತು. ಆಮೇಲೆ ಅದು ಇದ್ದಿದ್ದು ಲೈಕ್ ಆ ದರ್ಶನ ಭಗವಂತ ಕೊಟ್ಟಿದ್ದು ಜಸ್ಟ್ ಕ್ಷಣಿಕ ಅಷ್ಟೇ. ಆಮೇಲೆ ಭಗವಂತ ಅಲ್ಲಿಂದ ಮಾಯ ಆಗ್ತಾರೆ, ಕ್ಷೀಣರಾಗ್ತಾರೆ. ಸೊ ಅವಾಗ ಇದು ನಾರದ ಮುನಿಗೆ ಚಿಕ್ಕ ಬಾಲಕ ಅವನ್ಗೆ ಇದು ಕಾತುರನಾಗಿ ತಿರ್ಗಾ ಧ್ಯಾನ ಮಾಡಕ್ಕೆ ಒಂಥರ ಹಿಂಸೆ, ಇದು ಒಂಥರ ಒತ್ತಡದಲ್ಲಿ ಧ್ಯಾನ ಮಾಡಕ್ಕೆ ಹೋಗ್ತಾರೆ. ಸೊ ಅಲ್ಲಿ ಹೋದಾಗ ತಾನೇ ಮಾಡ್ಬೋದು ಅಂತ ಅಹಮ್ಮಿಂದ ಹೋದಾಗ ಅವ್ರಿಗೆ ಭಗವಂತನ ದರ್ಶನ ಸಿಕ್ಕಲ್ಲ. ಸೊ ನಾವೇನ್ ತಿಳ್ಕೊಬೋದು, ನಾವೇನು ಇದರಿಂದ ತಿಳಿಬೋದು ಅಂದ್ರೆ ನಮ್ಮ ಇಚ್ಛೆಯಿಂದ ಭಗವಂತನ ಸಾಕ್ಷಾತ್ಕಾರ ಆಗಲ್ಲ, ದರ್ಶನ ಆಗಲ್ಲ. ಭಗವಂತನ ಕೃಪೆ, ಯಾವಾಗ ಭಗವಂತ ನಮ್ಮ ಭಕ್ತಿ ಸೇವೆಯಿಂದ ಸಂತುಷ್ಟರಾಗ್ತಾರೋ, ಮತ್ತೆ ಈ ಜೀವಿ ತುಂಬಾ ಸಿನ್ಸಿಯರ್ ಆಗಿದ್ದಾರೆ, ನನ್ನ ಸೇವೆ ಮಾಡ್ತಾ ಇದ್ದಾರೆ ದಿನನಿತ್ಯವಾಗಿ ನನ್ನ ತೃಪ್ತಿ ಇದು ಮಾಡಕ್ಕೆ, ಆವಾಗ ಭಗವಂತನ ದರ್ಶನ. ಸೊ ನಾವು ಕೂಡ ಜಪ ಮಾಡ್ತಾ ಇರ್ತೀರಿ. ಸೊ ಜಪ ಮಾಡೋವಾಗ ಇಲ್ಲಾಂದ್ರೆ ಭಕ್ತಿ ಸೇವೆ ಮಾಡೋವಾಗ ಆಕ್ಚುಲಿ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಹಿರಿಯ ಭಕ್ತರು ಹೇಳ್ತಾ ಇದ್ರು, ನಾವ್ ಯಾವಾಗ ಜಪ ಮಾಡಕ್ ಶುರು ಮಾಡ್ತಿರೋ ಕೃಷ್ಣ ನಮ್ಗೆ ಇದು ಅವ್ರಿಗೆ ಇದು ಬರುತ್ತಂತೆ ಮನಸ್ಸಲ್ಲಿ. ಸೊ ಈ ವ್ಯಕ್ತಿ ಯಾವ ಕಾರಣದಿಂದ ನನ್ನ ಹೆಸರನ್ನ ಹೇಳ್ತಾ ಇದ್ದಾರೆ, ಸೊ ಏನಾದ್ರ ಭೌತಿಕ ವಸ್ತು ಬೇಕಾ ಈ ವ್ಯಕ್ತಿಗೆ, ಹಾಗಿದ್ರೆ ಭಗವಂತ ಎಲ್ಲಾ ತರದ ಪರೀಕ್ಷೆ ಮಾಡ್ತಾರಂತೆ. ಸೊ ಯಾವಾಗ ಅವ್ರಿಗೆ ಗೊತ್ತಾಗತ್ತೋ ಇಲ್ಲ ನನಗೋಸ್ಕರ ಜಪ ಮಾಡ್ತಾ ಇದ್ದಾರೆ, ನನ್ನ ಹೆಸರನ್ನ ಕರಿತಾ ಇದ್ದಾರೆ, ಭಕ್ತಿ ಸೇವೆ ಮಾಡ್ತಾ ಇದ್ದಾರೆ ಅಂದ್ರೆ ಕೃಷ್ಣನ್ಗೆ ತುಂಬಾ ಸಂತೋಷ ಆಗತ್ತಂತೆ. ಕೃಷ್ಣ ಸಿಕ್ಕೋದು ತುಂಬಾ ಕಷ್ಟ, ಬಟ್ ಅವರ ಭಕ್ತಿ ಸೇವೆ ಸಿಕ್ಕೋದು ಇನ್ನ ತುಂಬಾನೇ ಕಷ್ಟ. ಯಾತಕ್ಕೆ ಅಂದ್ರೆ ಒಂದ್ಸತಿ ಶುದ್ಧ ಭಕ್ತಿ ಸೇವೆ ಕೃಷ್ಣಂದು ಸಿಕ್ಬಿಟ್ರೆ ಕೃಷ್ಣ ಸ್ವಯಂ ನಮ್ಮ ಆಧೀನರಾಗೋಗ್ತಾರಂತೆ. ಎಷ್ಟೊಂದು ಹಿರಿಯ ಆಚಾರ್ಯರು, ಎಷ್ಟೊಂದು ಕಥೆಗಳು ಇದೆ ಇದರಲ್ಲಿ.
ಸೊ ಇಲ್ಲಿ ಇನ್ನೊಂದು ಹೇಳ್ಬೇಕು ಅಂದ್ರೆ ನಾರದ ಮುನಿ ಅವ್ಗೆ ಸಂತೋಷನೂ ಆಗತ್ತೆ ದುಃಖನೂ ಆಗತ್ತೆ. ಯಾಕಂದ್ರೆ ಒಂದೇ ಕ್ಷಣ ಅದಿರೋದು ದರ್ಶನ. ಬಟ್ ಆ ಕ್ಷಣದಲ್ಲಿ ಅವನ ಜೀವನ ಎಷ್ಟು ಪರಿವರ್ತನೆ ಆಗತ್ತೆ ಅಂದ್ರೆ ಅವ್ನಿಗಿನ್ನೇನು ಬೇಡ ಭಗವಂತ ಬಿಟ್ರೆ ಅಂತ ಅನ್ಸುತ್ತೆ. ಸೊ ಇಲ್ಲಿ ಇನ್ನೊಂದೇನ ತಿಳ್ಕೊಬೇಕು ಅಂದ್ರೆ ನಾವು ಕೂಡ ಯಾವುದೇ ಇದು ನಿಯಮಗಳಿಂದ ಭಗವಂತನನ್ನ ಪಡೆಯಕ್ಕಾಗಲ್ಲ. ಎಷ್ಟೊಂದು ಪೂಜೆಗಳಿಂದ ಭಗವಂತನನ್ನ ಪಡೆಯಕ್ಕಾಗಲ್ಲ. ಜಸ್ಟ್ ಪ್ರೀತಿ ವಿಶ್ವಾಸದಿಂದ ಮಾತ್ರ ನಾವು ಭಗವಂತನನ್ನ ಪಡೆಯಕ್ಕಾಗೋದು. ಸೊ ಪ್ರೀತಿ ವಿಶ್ವಾಸ ಏನು? ಭಕ್ತಿಯಿಂದ. ಸೊ ಹೇಗೆ ಯಶೋಧ ಮಾಯಿ ಅವರು ಕೃಷ್ಣನನ್ನ ಹೇಗೆ ಉಡ್ಗೋಲ್ಗೆ ಕಟ್ತಾರೋ ತನ್ನ ಪ್ರೀತಿಯಿಂದ, ಹಾಗೇನೆ ಎಷ್ಟು ಯೋಗಿಗಳು ಕೃಷ್ಣನನ್ನ ತನ್ನ ಮನಸ್ಸಿನಲ್ಲಿ ಕಟ್ಟಿಕ್ಕಣ ಅಂತ ಎಷ್ಟೊಂದ್ ಸತಿ ಪ್ರಯತ್ನ ಮಾಡ್ತಾರೆ. ಬಟ್ ಯಾರಿಗೂ ಅದು ಸಫಲವಾಗಲ್ಲ. ಆದ್ರೆ ಯಶೋಧ ಮಾಯಿ ವಾತ್ಸಲ್ಯ ಭಾವನೆಯಲ್ಲಿ ಕೃಷ್ಣನನ್ನ ಪ್ರೀತಿಯಿಂದ ನೀವು ದಾಮೋದರ್ ಲೀಲೆ ಓದಿದ್ರೆ ಅವರು ಹೇಗೆ ಎಷ್ಟು ಹಗ್ಗ ತಗೊಂಬಂದು ಕಟ್ಟಕ್ ಹೋದ್ರೇನು ಅದು 2 ಇಂಚು ಕಮ್ಮಿ ಇರುತ್ತೆ ಆ ಹಗ್ಗ. ಆದ್ರೆ ಸುಸ್ತಾಗೋಗುತ್ತೆ ಯಶೋಧ ಮಾಯಿಗೆ. ಪಕ್ಕದ ಮನೆ ಆ ಕಡೆ ಮನೆ ಎಲ್ಲಾರ ಮನೆಯಿಂದನೂ ಹಗ್ಗ ತಗೊಂಬರ್ತಾರೆ. ನೀವು ನೋಡಿರ್ಬೇಕು ಇದು ಕೃಷ್ಣ ಎಷ್ಟು ಚಿಕ್ಕವನು, ಅವ್ನ ಹೊಟ್ಟೆ ಎಷ್ಟು ಕೃಷ್ಣ ಚಿಕ್ಕವನು. ಬಟ್ ಈ ಲೀಲೆ ಮಾಡ್ತಾ ಇರೋವಾಗ ತೋರಿಸ್ತಾನೆ ಆ 2 ಇಂಚು ಎಷ್ಟು ಮುಖ್ಯ ಅಂತ. ಆ 2 ಇಂಚು ಒಂದು ಭಗವಂತನ ಕೃಪೆ, ಆಮೇಲೆ ನಮ್ಮ ಪರಿಶ್ರಮ ಅಂತ ಹೇಳ್ಬೋದು. ಸೊ ಯಾವಾಗ ಯಶೋಧ ಮಾಯಿ ಸುಸ್ತಾಗ್ಬಿಟ್ಟು ಸೋಲು ಒಪ್ಕೊಂಡ್ಬಿಡ್ತಾರೋ, ಈ ಕೃಷ್ಣ ತನ್ನ ತಾಯಿಯ ಈ ಪರಿಶ್ರಮವನ್ನ ನೋಡಿ, ಅವರ ಪ್ರೀತಿಯನ್ನ ನೋಡಿ ತನ್ನನ್ನೇ ತಾನು ಅವ್ರಿಗೆ ಇದು ಹಗ್ಗ ಕಟ್ಟಕ್ಕೆ ಬಿಟ್ಬಿಡ್ತಾರೆ. ಸೊ ಇದ್ರಿಂದ ಏನ್ ಕಲಿಬೋದು ಅಂದ್ರೆ ಇಲ್ಲೂ ಕೂಡ ಸೊ ನಾವು ಶುದ್ಧ ಭಕ್ತಿಯಲ್ಲಿ ಮಾತ್ರ ಭಗವಂತನನ್ನ ನಮಗೆ ಹಿಡಿಯಕ್ಕಾಗೋದು. ಬೇರೆ ಯಾವ ರೀತಿಯಲ್ಲೂ ನಾವು ಕೃಷ್ಣನನ್ನ ಹಿಡಿಯಕ್ಕಾಗಲ್ಲ. ಬಿಕಾಸ್ ಕೃಷ್ಣ ಹೇಳ್ಬೇಕು ಅಂದ್ರೆ ಅವರು ಕೂಡ ಸ್ವರಾಟ್. ನಾವು ಸೇವೆ ಮಾಡ್ತಾ ಇದ್ದೀರಿ, ಅದಕ್ಕೋಸ್ಕರ ಭಕ್ತಿ ಸೇವೆ ಮಾಡ್ತಾ ಇದ್ದೀರಿ ಈ ಭಕ್ತ, ಅದಕ್ಕೋಸ್ಕರ ನಾನು ದರ್ಶನ ಕೊಡ್ಬೇಕು ಅಂತ ಏನೂ ಇಲ್ಲ. ಕೃಷ್ಣನನ್ನ ನಾವು ಫೋರ್ಸ್ ಮಾಡಕ್ಕಾಗಲ್ಲ. ಬಟ್ ಯಾವಾಗ ಕೃಷ್ಣ ಸ್ವಯಂ ಆಗಿ ಹೇಗೆ ಭಕ್ತಿ ಸೇವೆ ಮಾಡ್ಬೇಕು ಅಂದ್ರೆ ಭಗವಂತ ನಮ್ಮಿಂದ ತೃಪ್ತಿಯಾಗಿ ಅವರೇ ನಮ್ಗೆ ದರ್ಶನ ಕೊಡ್ಬೇಕು. ಎಷ್ಟೊಂದು ಶುದ್ಧ ಭಕ್ತರ ಜೀವನದಲ್ಲೂ ಹೀಗೆ ಆಗಿದೆ ಹೇಳ್ಬೇಕು ಅಂದ್ರೆ. ಸೊ ನಾವೇನ್ ಮಾಡ್ಬೇಕು? ನಮ್ ಕೈಯಲ್ಲಿ ಏನಿದೆ? ಒಂದು ಪ್ರಯತ್ನ ಅಷ್ಟೇ. ಸೊ ಇದು ನಮ್ ಕೈಯಲ್ಲಿದೆ, ಬೇರೆ ಏನು ನಮ್ ಕೈಯಲ್ಲಿದೆ. ಆಮೇಲೆ ಕೃಪೆ ಮಾತ್ರ ಭಗವಂತನ ಇದು ಕೈಯಲ್ಲಿದೆ ಅಂತ ಹೇಳ್ಬೋದು. ಏನಾದ ಪ್ರಶ್ನೆ ಇದೆ ಎಲ್ಲರಿಗೂ? ಇಲ್ಲಿ ನಾನು ನಿಲ್ಸ್ತೀನಿ. ನಾವು ಭಗವಂತನನ್ನ ಒತ್ತಾಯಿಸಕ್ಕಾಗಲ್ಲ. ನಾನ್ ಮಾಡ್ತಾ ಇದ್ದೀನಿ, ನೀನ್ ದರ್ಶನ ಕೊಡ್ಬೇಕು, ಹಾಗೆ ಮಾಡಕ್ಕಾಗಲ್ಲ. ಅದು ಪ್ರೀತಿ ಆಗಲ್ಲ. ಏನಾದ್ರು ಪ್ರಶ್ನೆ ಕೇಳ್ಬೇಕಾ? ಈ 3 ಶ್ಲೋಕ ಮಾಡಿದ್ದೀನಿ. ಏನಾದ್ರ ಸಂಶಯ ಬಂತ? ಏನಾದ್ರ ಪ್ರಶ್ನೆಗಳಿದ? ಎಲ್ಲಾರ್ಗೂ ಅರ್ಥ ಆಯ್ತಾ? ಹರೇ ಕೃಷ್ಣ ಮಾತಾಜಿ, ತುಂಬಾ ತುಂಬಾ ಧನ್ಯವಾದಗಳು. ನಾರದ ಮುನಿಗಳ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸಿಕೊಟ್ರು ಮಾತಾಜಿ. ದಂಡವತ್ ಹರೇ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೇಳಿಸ್ತಾ ಇಲ್ಲ ಮಾತಾಜಿ ನೀವ್ ಮಾತಾಡ್ತಾ ಇರೋದನ್ನ? ಒಂದ್ ಸ್ವಲ್ಪ ಜೋರಾಗಿ ಮಾತಾಡಿ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ, ಒಂದೇ ಒಂದು ಕ್ವಶನ್ ಮಾತಾಜಿ. ಹೇಳಿ ಮಾತಾಜಿ. ಮತ್ತೆ ಈಗ ನಮ್ಮನೇಲಿ ನಾನ್ ಮಾತ್ರ ಅಪ್ಪ ಅಮ್ಮ ಮಾತ್ರ ಭಕ್ತಿ ಸೇವೆ ಮಾಡ್ಬೇಕಂತ
ಚಾಂಟಿಂಗ್ ಮಾಡ್ಬೇಕು, ಟೆಂಪಲ್ಗೆ ಹೋಗ್ಬೇಕಂತ ಟ್ರೈ ಮಾಡ್ತಾನೂ ಇರ್ತೀವಿ ಮಾತಾಜಿ. ಒಂದು 10 ವರ್ಷದಿಂದ 5 ವರ್ಷದಿಂದ ಎಲ್ಲ ಮಾಡ್ತಾನೆ ಇರ್ತೀವಿ. ಆದ್ರೆ ಮಕ್ಕಳು ಮಾತ್ರ ಯಾವುದೇ ಕಾರಣಕ್ಕೂ ಕೃಷ್ಣ ಪ್ರಜ್ಞೆಗೆ ಬರೋದೇ ಇಲ್ಲ. ಬರ್ತಾರಂದ್ರೆ ಚಿಕ್ಕವ್ರು ಇರ್ಬೇಕಾದ್ರೆ ಎಲ್ಲ ಬರ್ತಾ ಇರ್ತಾರೆ. ಕಾಲೇಜು ಡ್ಯೂಟಿ ಅನ್ನೋಷ್ಟೊತ್ತಿಗೆ ಪೂರ್ತಿಯಾಗಿ ಚೇಂಜ್ ಆಗ್ಬಿಡ್ತಾರೆ. ಎಷ್ಟೇ ಟ್ರೈ ಮಾಡುತ್ತೆ ಅವ್ರು ಬರೋದು ಇಲ್ಲ. ಬರ್ದೇ ಹೋಗಿ ಒಳ್ಳೆ ದಾರಿಲೂ ಹೋಗಲ್ಲ. ಏನ್ ಮಾಡ್ಬೇಕು ಮಾತಾಜಿ? ನಾವು ಇದೇ ಪ್ರಶ್ನೆ ನಮ್ ಭಕ್ತಿ ವೃಕ್ಷ ಮೆಂಬರ್ಸ್ ಹೇಳ್ತಾ ಇದ್ರು, ಸೇಮ್ ಇದೇ ಕ್ವೆಶನ್. ಸೊ ಅದಕ್ಕೆ ನಾನು ಏನ್ ಹೇಳ್ದೆ ಅಂದ್ರೆ, ಅವ್ರಿಗೆ ನೀವು ಜಪ ಮಾಡ್ತಿರಲ್ಲ, ಒಂದ್ ರೌಂಡ್ ಅವ್ರಿಗೋಸ್ಕರ ನೀವು ಜಪ ಮಾಡಿ ಅಂತ. ಒಂದ್ ರೌಂಡ್ ನೀವು ಫಸ್ಟ್. ಆಮೇಲೆ ಆದಷ್ಟು ಅವ್ರಿಗೆ ಆಸಕ್ತಿ, ಅವ್ರಿಗೇನು ಇಷ್ಟ ಆಗುತ್ತೆ ಅದನ್ನ ಪ್ರಸಾದವಿರ್ಬೇಕು. ನೀವು ತಂದೆ ತಾಯಿಯಾಗಿ ನೀವು ಪೋಷಣೆ ಮಾಡ್ತೀರಾ ಅವ್ರಿಗೆ. ಸೊ ನಮ್ಗೆ ಗೊತ್ತಿರುತ್ತೆ ಅವ್ರಿಗೆ ಏನ್ ಇಷ್ಟ ಯಾವ್ದಿಲ್ಲ ಅಂತ. ಸೊ ಅವ್ರ ಪ್ರಸಾದ ರೂಪದಲ್ಲಿ ನೀವು ಪ್ರಸಾದನೂ ಕೊಡ್ಬೋದು. ಪ್ರಸಾದನೂ ಕೊಡ್ಬೋದು. ಅದನ್ನು ಅವ್ರಿಗೆ ಆಕರ್ಷಣೆ ಆಗತ್ತೆ, ಅಜ್ಞಾತ ಸುಕೃತಿ ಸಿಕ್ಕತ್ತೆ. ಮತ್ತೆ ಅವರು ಪುಸ್ತಕ ಓದಕ್ಕೆ ತುಂಬಾ ಸಂತೋಷ ಆಗಿದ್ರೆ, ಅವ್ರಿಗೆ ಇಷ್ಟ ಇದ್ರೆ ಅದನ್ನು ಕೊಡ್ಬೋದು. 3ನೇದು ಬೇರೆ ಭಕ್ತರ ಸಂಪರ್ಕ. ಯಾರು ಭಕ್ತರು ಆಗಿರ್ತಾರೆ, ಭೌತಿಕ ಪ್ರಪಂಚದಲ್ಲಿ ಏನಾದ್ರ ಇದು ಕೆಲಸ ಮಾಡ್ತಾ ಇರ್ತಾರೆ, ಅಂತೋ ಭಕ್ತರು ಅವ್ರಿಗೆ ಇದು ಮಾಡೋದು. ಇದು ನೋಡಿ ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇದೆ, ಲೈಕ್ ಸ್ವಲ್ಪ ಮ್ಯೂಸಿಕ್ ಫೆಸ್ಟಿವಲ್ ಇದ್ರೆ ಮಾತ್ರ ಬರ್ತಾರೆ, ಇಲ್ಲ ಅಂದ್ರೆ ಬರಲ್ಲ. ಅದನ್ನು ಕೂಡ ಬರೀ ಹೊರಗಡೆ ಫ್ರೆಂಡ್ಸ್ ಅಂತ ಎಷ್ಟು ಅಂದ್ರೆ ಅವ್ರು ಬರೀ ತುಂಬಾ ಕೆಟ್ಟವ್ರು ಮಾತಾಜಿ. ಹೌದು ಮಾತಾಜಿ, ಎಲ್ಲ ಮಕ್ಕಳಿಗೂನು ಹಂಗ ಆಗತ್ತೆ. ಬಟ್ ಫಸ್ಟ್ ನೀವು ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗೇನೆ ನಮ್ ಟೆಂಪಲ್ ಅಲ್ಲಿ ಇವಾಗ ಕೃಷ್ಣ ಕಿಂಗ್ಡಮ್ ಅಂತ ಮಾಡ್ತಾರೆ. ಸೊ ಭಾನುವಾರದ ಸ್ಕೂಲು ಅಂತ ಹೇಳ್ಬೋದು. ಸೊ ಇದಕ್ಕೆ ಸೇರಿಸಿದ್ರೆ ಬೇರೆ ಮಕ್ಕಳ ಸಂಪರ್ಕ ಸಿಕ್ಕತ್ತೆ ಅವ್ರ ವಯಸ್ಸವ್ರು. ಸೊ ಅದು ಚೆನ್ನಾಗಿರುತ್ತೆ. ಮತ್ತೆ ನೀವು ತಂದೆ ತಾಯಿಯಾಗಿ ಒಂದು ರೌಂಡ್ ಅವ್ರಿಗೆ ಜಪ ಮಾಡ್ಬೋದು. ಮತ್ತೆ ಪ್ರಸಾದ, ನಿಮ್ಮ ಮನೆಯಲ್ಲಿ ಪ್ರಸಾದ ಮಾಡೋದು ಅವ್ರಿಗೆ ದಿನನಿತ್ಯವಾಗಿ ಕೊಡಿ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ, ಬೇರೆ ಡಿವೋಟೀಸ್ಗೂ ಹೇಳಿ ಪ್ರಾರ್ಥನೆ ಮಾಡಕ್ಕೆ. ಮತ್ತೆ ಆದಷ್ಟು ಅವರು ಹೋಗ್ತಾರ, ಹಬ್ಬಕ್ಕೆ ಹೋಗ್ತಾರ, ಅಟ್ಲೀಸ್ಟ್ ನೀನ್ ಅದಕ್ಕೆ ಹೋಗ್ತಾ ಇದೆಯಲ್ಲ, ಅದಕ್ಕೆ ನೀವು ಒಂದ್ ಸ್ವಲ್ಪ ಅವ್ರಿಗೆ ಹೊಗಳ್ಬೇಕು. ಇಷ್ಟು ಬ್ಯುಸಿ ಆಗಿದ್ರೇನು ಕೂಡ ನೀನ್ ಹೋಗ್ತೀಯಲ್ಲ, ಅದೊಂದಕ್ಕೆ ಹೋಗ್ತೀಯಲ್ಲ, ತುಂಬಾ ಒಳ್ಳೇದು ಅಂತ ನೀವು ಹೇಳ್ಬೇಕು. ಇಷ್ಟು ನೀವು ಮಾಡ್ಬೋದು. ಇನ್ನ ಬೇರೆದು ಭಗವಂತನ ಹತ್ರ, ಬಿಕಾಸ್ ಅವರ ಸ್ವಯಂ ಇಚ್ಛೆ, ನಾವೇನು ಫೋರ್ಸ್ ಮಾಡಕ್ ಆಗಲ್ಲ. ಬಟ್ ಇಷ್ಟ ಆದ್ರ ಮಾಡ್ಬೋದು. ಬಟ್ ನೋಡಿದೀನಿ ಎಷ್ಟೊಂದ್ ಭಕ್ತಿ ವೃಕ್ಷ ಮೆಂಬರ್ಸು ಅವ್ರು ಯಾವಾಗ ಚಾಂಟ್ ಮಾಡಿದ್ರು ಒಂದ್ ರೌಂಡು, ಅವ್ರ ಮಕ್ಳು ಹಾಗೆ ಚೇಂಜ್ ಆಗ್ತಾ ಬಂದ್ರು. ನಿಮ್ಮ ಚಾಪರಿಂಗೆ ಮಾಡೋದು ಮತ್ತೆ ಅವ್ರು ಚಾಂಟಿಂಗ್ ಮಾಡೋದಿಲ್ಲ. ಅವಳು ಚಾಂಟಿಂಗ್ ಮಾಡಲ್ಲ. ಬರೀ ಒಂದ್ಸರಿ ಎದ್ದ ತಕ್ಷಣ ಒಂದ್ಸರಿ ನರಸಿಂಹ ಕವಚ ಹೇಳ್ಕೊಳ್ತಾಳೆ, ಭಗವದ್ಗೀತೆ ಬುಕ್ಸ್ ಮುಗಿಸಿದಾಳೆ, ಭಾಗವತ ಓದ್ತಾ ಇದ್ದಾಳೆ. ಆದ್ರೂ ಕೂಡ ಅವಳ ಮನ್ಸು ತುಂಬಾ ಒಂದು ಸೀಮಿತ ಇರೋದಿಲ್ಲ. ಆ ಫ್ರೆಂಡ್ಸ್ ಇಲ್ಲಿ ಕರೀತಿದ್ದಾರೆ, ಈ ಫ್ರೆಂಡ್ಸ್ ಅಲ್ಲಿ ಕರೀತಿದ್ದಾರೆ. ದೊಡ್ಡವಳು ಮಾತಾಡ್ಸಿ ಅವಳು ಆಲ್ರೆಡಿ 20 years ಮೇಲಾಗಿದೆ ಅವಳು. ನೀವು ನಿಮ್ಮ ಮಾಡಿ ಮಾತಾಜಿ, ನೀವು ಭಕ್ತಿ ಸೇವೆ ಮಾಡಿ. ಮತ್ತೆ ಅವಳಿಗೆ ರಿಯಲೈಸೇಷನ್ ಬರ್ಬೇಕು. ಸೊ ನೀವು ನಿಮ್ ಪ್ರಯತ್ನ ಮಾಡಿ. ಸೊ ಖಂಡಿತ ಚೇಂಜ್ ಆಗ್ತಾರೆ. ನೀವು ಒಂದ್ ರೌಂಡ್ ಅವ್ರಿಗೆ ಜಪ ಮಾಡಿ ದಿನಾನು. ಮತ್ತೆ ನರಸಿಂಹ ಡೈಲಿ ಕೃಷ್ಣ ಎಷ್ಟು ಕೇಳಿ ನಾವೆಲ್ಲ ಪ್ರಾರ್ಥನೆ ಮಾಡೋಣ ಮಾತಾಜಿ, ಖಂಡಿತ ಬದಲಾಗ್ತಾರೆ. ಭಕ್ತರ ಪ್ರಾರ್ಥನೆ ಕೃಷ್ಣ ಖಂಡಿತ ಕೇಳಿಸ್ಕೊಂತಾರೆ. ಸೊ ನಿಮ್ಮ ಹೆಸರು ಏನ್ ಮಾತಾಡಿ? ಪುಷ್ಪ. ಸೊ ಪುಷ್ಪ ಮಾತಾಜಿ, ಈಗಲೇ ನಾವು ಪುಷ್ಪ ನಾನು ಕಂಪ್ಲೀಟ್ ಒಂದು ಹರೇ ಕೃಷ್ಣ ಮಹಾಮಂತ್ರ ಅವ್ರಿಗೆ. ಸೊ ನಾವೆಲ್ಲ ಇವಾಗ ಅನ್ಮ್ಯೂಟ್ ಮಾಡಿ ಒಂದು ಹರೇ ಕೃಷ್ಣ ಮಹಾಮಂತ್ರ ಪುಷ್ಪ ಮಾತಾಜಿ ಮಗಳಿಗೆ ಮಾಡೋಣ. ಸೊ ಮಾತಾಜಿ ಬರ್ಲಿ ಅಂತ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಆಮೇಲೆ ಮಾತಾಜಿ ಟೆಂಪಲ್ ಅಲ್ಲಿ ಯಾವಾಗಾದ್ರ ಸಾಧುಗಳು ಬಂದ್ರೆ, ಲೈಕ್ ಮಹಾರಾಜಸು ಎಲ್ಲ ಬಂದ್ರೆ, ಅವಳನ್ನ ಕರ್ಕೊಂಬಂದಿ ಅವ್ರ ಸ್ಪೆಷಲ್ ಆಶೀರ್ವಾದ ಇಲ್ದಾದ್ರೆ ದರ್ಶನ ಕೊಡಿ ಮಾತಾಜಿ. ಕೇಳಿಸ್ಕೊಳ್ಳಿ
ಅವ್ರಿಗೆ ಅವಾಗ ಇದು ಏನದು 1 ನಿಮಿಷ ಒಂದು ಶುದ್ಧ ಭಕ್ತರ ಸಂಪರ್ಕ ಅವ್ರ ಇಡೀ ಜೀವನವನ್ನು ಬದಲಾಗ್ಸುತ್ತೆ. ಸೊ ಹಾಗೇನೆ ನೀವು ನಿಮ್ ಪ್ರಯತ್ನ ಮಾಡ್ತಾ ಇರಿ. ಖಂಡಿತ ಕೃಷ್ಣ ಇದು ದಾರಿ ತೋರಿಸ್ತಾರೆ ಮಾತಾಜಿ, ಖಂಡಿತ. ಸೊ ಇಷ್ಟ ಹೇಳ್ತಾ ಇಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ, ದಂಡವಾದ ಪ್ರಣಾಮ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ. ಮಾತಾಜಿ ಧನ್ಯವಾದ ಪ್ರಣಾಮ.